ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯ. ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯ 48ನೇ ವಚನದಿಂದ 51ನೇ ವಚನದವರೆಗೂ ನಾನು ಓದ್ತಾ ಇದ್ದೇನೆ. 48ನೇ ವಚನದಿಂದ 51ನೇ ವಚನದವರೆಗೂ 17ನೇ ಅಧ್ಯಾಯ ಮೊದಲನೇ ಸಮುವೇಲನ ಗ್ರಂಥ. ಕೂಡಲೇ ಆ ಫಿಲಿಷ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಷ್ಟಿಯ ಸೈನ್ಯ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿ ಇಟ್ಟು ಕವನೆಯಿಂದ ಬೀಸಿ ಹೊಡೆಯಲು ಕಲ್ಲು ಅವನ ಹಣೆ ಒಳಗೆ ಉಕ್ಕಿತ್ತು. ಅವನು ಬೋರಲು ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ಬಿದ್ದು ನಿಂತು ಅವನ ಕತ್ತಿಯನ್ನು ಇರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವನೆಯ ಕಲ್ಲಿನಿಂದ ಫಿಲಿಷ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಾವು ಪ್ರಾರಂಭದಿಂದಲೂ ಕೂಡ ಅನೇಕ ಯವನಸ್ಥರ ಬಗ್ಗೆ ನಾವು ಕೇಳಿಸಿಕೊಳ್ತಾ ಬಂದಿದ್ದೇವೆ. ಈಗ ಈ ಅಂತ್ಯ ದಿನಗಳಲ್ಲಿ ದೇವರಿಗೆ ಬಹು ಪ್ರಿಯನು, ದೇವರಿಗೆ ಹೃದಯಾನುಸಾರನು ಆಗಿರುವಂತ ಪ್ರಿಯ ಯವನಸ್ಥನು ದಾವೀದನು. ದಾವೀದನ ಜೀವನದಿಂದ ನಾವು ಕೆಲವೊಂದು ಆಲೋಚನೆಗಳನ್ನು ಕಲ್ತುಕೊಳ್ಳಬೇಕು ಅಂತೇಳಿ ದಾವೀದನ ಜೀವನವನ್ನು ಆರಿಸಿಕೊಳ್ಳಬೇಕಾಗಿತ್ತು. ನೀವು ಈಗಾಗಲೇ ಅನೇಕ ಸಭೆಗಳಲ್ಲಿ, ನಿಮ್ಮ ಸಭೆ ಮಾತ್ರ ಅಲ್ಲ, ಅನೇಕ ಸಭೆಗಳಲ್ಲಿ ಯವನಸ್ಥರು ತಂದು ಕೂಡಲೇ ದಾವೀದನು, ಯೋಸೇಫನು, ದಾನಿಯೇಲನು, ತಿಮೋತಿ, ಕೆಲವೊಂದು ಫೇಮಸ್ ಆಗಿರುವಂತ ವ್ಯಕ್ತಿಗಳ ಬಗ್ಗೆ ನಾವು ಹೆಚ್ಚಾಗಿ ಕೇಳಿಸ್ಕೊಳ್ತೇವೆ. ಆದ್ರೆ ನೀವು ಗಮನಿಸಿರ್ಬೋದು, ನಾವು ಪ್ರಾರಂಭಿಸಿದ್ದು ಈ ಫೇಮಸ್ ಆಗಿರುವಂತ ವ್ಯಕ್ತಿಗಳಿಂದಲ್ಲ. ಆ ಬೈಬಲ್ ಅಲ್ಲಿ ತುಂಬಾ ಅಪರಿಚಿತವಾದಂತ ವ್ಯಕ್ತಿಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಮಾಡ್ತಾ ಕಡೆಗೆ ಈ ಫೇಮಸ್ ಇರುವಂತ ವ್ಯಕ್ತಿಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಾನು ಈಗ ದಾವೀದನ ಜೀವನವನ್ನು ಪ್ರಾರಂಭಿಸಿ ಇದು 3ನೇ ಸಂದೇಶ ನಿಮ್ಮ ಮಧ್ಯದಲ್ಲಿ ಕೊಡ್ತಾ ಇದ್ದೇನೆ. ಆದ್ರೆ ದಾವೀದನು ಯವನಸ್ಥನಾಗಿದ್ದಾಗ, ಯವನ ಪ್ರಾಯದಲ್ಲಿದ್ದಾಗ ದೇವರು ದಾವೀದನ ಮೂಲಕವಾಗಿ ಯಾವ ರೀತಿಯಾಗಿ ತನ್ನ ಕಾರ್ಯಗಳನ್ನು ನಡೆಸಿದ್ದಾನೋ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದ್ದೆ, ದಾವೀದನು 16 ಇಲ್ಲ 17 ವರ್ಷದಲ್ಲಿ ಇದ್ದಾಗ ಅವನಿಗೆ ಅಭಿಷೇಕವಾಯಿತು. ಇಷ್ಟೇಗೆ ನಾನು ಹೋಗೋದಿಲ್ಲ. 16-17 ವಯಸ್ಸದಲ್ಲಿದ್ದ, ಸುಮಾರು ವಯಸ್ಸಲ್ಲಿದ್ದಾಗ ಅವನಿಗೆ ಅಭಿಷೇಕವಾಯಿತು. ಆದ್ರೆ ಕಳೆದ ವಾರದಲ್ಲಿ ಈ ಅಭಿಷೇಕ ಕಾರಣಗಳೇನು, ದೇವರು ಯಾಕೆ ದಾವೀದನನ್ನು ಅಭಿಷೇಕಿಸಿದನು ಅಂತ ನಾವು ನೋಡಿದ್ದೇವೆ. ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವಾಗ ಅದ್ರ ಮೊದಲು ಹೃದಯವನ್ನು ನೋಡ್ತಾನಂತೇಳಿ ನಾವು ನೋಡಿದ್ದೇವೆ ಅಲ್ಲ. ದೇವರು ಮೇಲ್ನೋಟ ಮನುಷ್ಯರ ಹಾಗೆ ಹೊರಗಿನ ತೋರ್ಬೇಕು ನೋಡುವುದಿಲ್ಲ, ಯೆಹೋವನು ಹೃದಯವನ್ನೇ ನೋಡುವಂತವನಂತೆ. ಆದ್ರೆ ಈ ಅಭಿಷೇಕ ಹೊಂದುವುದಕ್ಕಿಂತ ಮುಂಚೆ ದಾವೀದನ ಹೃದಯದಲ್ಲಿ ದೇವರು ಏನ್ ನೋಡಿದನು, ಅಷ್ಟು ದೇವ್ರಿಗೆ ಇಷ್ಟವಾದದ್ದು ದಾವೀದನ ಹೃದಯದಲ್ಲಿ ಏನುಂಟಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. 3 ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೆ. ಅದು ಮೊದಲನೇ ವಿಷಯ ಅಂತಂದ್ರೆ, ದಾವೀದನ ಹೃದಯವನ್ನು ನೋಡಿದಾಗ ದೇವರ ಮೇಲೆ ಅಪಾರವಾದಂತ ನಂಬಿಕೆ ಇರುವಂತದ್ದು ದೇವರು ನೋಡ್ತಾರೆ. ಶ್ರಮೆ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರ ವಿಷಯದಲ್ಲಿ ದಾವೀದನ ಹೃದಯದಲ್ಲಿ ದೇವರಿಗೆ ಅಪಾರವಾದಂತ ಒಂದು ನಂಬಿಕೆ. ಅದರಲ್ಲಿ ಆತನು ಜೀವ ಸ್ವರೂಪನಾಗಿರುವಂತ ದೇವರು, ರಕ್ಷಿಸುವಂತ ದೇವರು ಮತ್ತು ರಕ್ಷಿಸಿದಂತ ದೇವರು ಮತ್ತು ರಕ್ಷಿಸುವಂತ ದೇವರು ಅಂತೇಳಿ 3 ವಿಷಯ. ಅದರಲ್ಲಿ 3 ವಿಷಯ ನಾವು ನೋಡಿದ್ದೇವೆ. ದಾವೀದನ ನಂಬಿಕೆನು ಜೀವ ಸ್ವರೂಪನಾಗಿರುವಂತ ದೇವರು, ದಾವೀದನ ಆರಾಧಿಸುವಂತ ದೇವರು, ಜೀವ ಸ್ವರೂಪನಂತೇಳಿ ಆತನು ಹೃದಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ. ಆ ದೇವರು ರಕ್ಷಿಸಿದ್ದಾನೆ, ಸಿಂಹದ ಬಾಯಿಂದ, ಕರಡಿ ಉಗುರುಗಳಿಂದ ರಕ್ಷಿಸಿದ್ದಾನೆ. ಇನ್ನು ಮುಂದೆ ಕೂಡ ರಕ್ಷಿಸುವಂತ ದೇವರು ಅಂತೇಳಿ ದಾವೀದನ ಹೃದಯದಲ್ಲಿ ದೇವರ ವಿಷಯದಲ್ಲಿ ಅಪಾರವಾದಂತ ನಂಬಿಕೆ ಉಂಟು ಮತ್ತು ಪ್ರೀತಿ, ಕೃತಜ್ಞತೆ ದಾವೀದನ ಹೃದಯದಲ್ಲಿ ಇದ್ದದ್ದರಿಂದ ದೇವರು ಆರಿಸಿಕೊಂಡಿದ್ದಾನೆ. 2ನೇ ವಿಷಯ ನಾವು ಗಮನಿಸಿದ್ದು, ಕೊಡಲ್ಪಟ್ಟಂತ ಹಿಂಡಿನ ವಿಚಾರದಲ್ಲಿ, ಆ ಕುರಿ ಹಿಂಡಿನ ವಿಚಾರದಲ್ಲಿ ದಾವೀದನ ಹೃದಯವು ಯಾವ ರೀತಿಯಾಗಿ ಉಂಟು ಅಂತ ನಾವು ನೋಡುವಾಗ ಅದರಲ್ಲಿ ಕೂಡ ಹಿಂಡಂದ್ರೆ ತುಂಬಾ ಪ್ರೀತಿ, ತನ್ನ ಪ್ರಾಣಕ್ಕಿಂತ ಹಿಂಡನ್ನು ಹೆಚ್ಚಾಗಿ ಪ್ರೀತಿಸಿದನು. ಹಿಂಡಿಯಲ್ಲಿ ಒಂದು ಕುರಿ ಮರಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಾದನು. ಪ್ರೀತಿ ಉಂಟು.
ಮತ್ತು ತ್ಯಾಗ ಉಂಟು, ಸಮರ್ಪಣೆ ತ್ಯಾಗ ಉಂಟು ಮತ್ತು ಬಾಧ್ಯತೆ ಕೂಡ ಉಂಟು ದಾವೀದನಿಗೆ. ಇನ್ನು ಒಪ್ಪಿಸಲ್ಪಟ್ಟಂತ ಇಂದಿನ ವಿಷಯದಲ್ಲಿ ದಾವೀದನ ಹೃದಯ ಪ್ರೀತಿ, ತ್ಯಾಗ, ಸಮರ್ಪಣೆ, ಬಾಧ್ಯತೆಯೊಂದಿಗೆ ಕೂಡಿದ್ದಂತ ಹೃದಯ ದಾವೀದನಲ್ಲಿ ಇದ್ದದ್ದರಿಂದ ದೇವರ ಆರಿಸಿಕೊಂಡಿದ್ದಾನೆ. ಆಮೇಲೆ ಮೂರನೇ ವಿಷಯ, ದಾವೀದನ ಹೃದಯದಲ್ಲಿ ಸಮಯಕ್ಕೆ ಕೊಟ್ಟಂತ ಬೆಲೆ. ದೇವರು ದಾವೀದನಿಗೆ ಕೊಟ್ಟಂತ ಸಮಯ, ಕಾಡಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಇದ್ದಾಗ, ಬಿಸಿಲು ಸಮಯದಲ್ಲಿ ಮರಗಳ ಕೆಳಗಡೆ ಕೂತ್ಕೊಳ್ಳುತ್ತಾರೆ. ಕೆಲವರು ಅನೇಕ ಜನ ಬೇರೆ ಬೇರೆ ಮಾತುಗಳು ಮಾತಾಡ್ಕೊಳ್ತಾರೆ. ಕುರುಬರಂದ್ರೆ ಒಬ್ಬರು ಇರುವುದಿಲ್ಲ, ಒಂದು 4 ಜನ 10 ಜನ ಇರ್ತಾರೆ. ಆದ್ರೆ ದಾವೀದನು ಆ ಖಾಲಿ ಸಮಯದಲ್ಲಿ, ತಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ, ಆ ಸಮಯವನ್ನು ವ್ಯರ್ಥವಾದಂತ ಹರಟಿ ಮಾತುಗಳಿಂದ ಅದನ್ನು ಉಪಯೋಗಿಸಿಕೊಳ್ಳದೆ ತನ್ನ ಜೀವನಕ್ಕೆ ಬೇಕಾಗಿರೋ ಕೆಲವೊಂದು ಅಭ್ಯಾಸಗಳನ್ನು ಮಾಡಿಕೊಂಡಿದ್ದ, ಕೆಲವೊಂದು ಸ್ಕಿಲ್ಸ್ ಅನ್ನು ಅವನು ಇಂಪ್ರೂವ್ಮೆಂಟ್ ಮಾಡಿಕೊಂಡು, ಅಂದ್ರೆ ಕೊಟ್ಟಂತ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು, ಅದು ಕಿನ್ನೆರೆ ಬಾರಿಸುವುದಾಗ್ಲಿ, ಈ ಕವರಿಯಲ್ಲಿ ಕಲ್ಲಿಟ್ಟು ಹೊಡೆಯುವುದಾಗಲಿ, ಇವೆಲ್ಲವೂ ಕೂಡ ದಾವೀದನು ಆ ಕುರಿಗಳನ್ನು ಮೇಯಿಸುವಾಗ ದೇವರು ಕೊಟ್ಟಂತ ಆ ಸಮಯದಲ್ಲಿ ಆ ಅಭ್ಯಾಸಗಳನ್ನು ಅವನು ಮಾಡಿಕೊಂಡಿದ್ದರಿಂದ ಅವನ ಹೃದಯ ಸಮಯವನ್ನು ಪಾಲನೆ ಮಾಡುವಂಥದ್ದು, ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಅಂತೇಳಿ. ನಾನು ಅದು ವಿವರಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಅದೇ ಹೇಳ್ತೇನೆ. ಕಳೆದ ವಾರದಲ್ಲಿ ಅದರ ವಿವರಣೆ ಓಡಿದ್ದೀವಿ. ಇವತ್ತು ಯವನಸ್ಥರು ಕೈಯಲ್ಲಿ ಮೊಬೈಲ್ ಇದ್ದರೆ ಎಷ್ಟು ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಇರ್ತೇವೆ. ಅದರಿಂದ ಯಾವ ಉಪಯೋಗ ಪಡ್ಕೊಳ್ಳುವುದಿಲ್ಲ. ಸುಮ್ಮನೆ ರೀಲ್ಸ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು, ಇದ್ಯಾವುದು ಯೂಟ್ಯೂಬ್ ನೋಡೋದು. ದೇವರು ಕೊಟ್ಟಿದ್ದಾನೆ, ಅದರಿಂದ ನಾವು ಉಪಯೋಗವನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಒಬ್ಬ ದಾವೀದನನ್ನು ದೇವರು ಆರಿಸಿಕೊಳ್ಳಿಕ್ಕೆ ಇಲ್ಲ ಅಭಿಷೇಕ ಮಾಡ್ಲಿಕ್ಕೆ 3 ರೀಸನ್ಸ್. ದಾವೀದನ ಹೃದಯದಲ್ಲಿ ಅಪಾರವಂತ ನಂಬಿಕೆ ಉಂಟು. 2, ಒಪ್ಪಿಸಲ್ಪಟ್ಟಂತ ಇಂದಿನ ವಿಚಾರದಲ್ಲಿ ಪ್ರೀತಿ, ತ್ಯಾಗ, ಬಾಧ್ಯತೆ ಉಂಟು. 3, ದೇವರು ಕೊಟ್ಟಂತ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ತನ್ನ ಜೀವನಕ್ಕೆ ಉಪಯೋಗವಾಗುವಂತ ಅಭ್ಯಾಸಗಳನ್ನು ಅವನು ಅಭ್ಯಾಸ ಮಾಡಿದ. ಈ ರೀತಿಯಾಗಿ ದಾವೀದನ ಹೃದಯವು ಇದ್ದದ್ದರಿಂದ ದೇವರೇನ್ ಮಾಡ್ತಾನೆ, ಇವನು ನನ್ನ ಹೃದಯಾನುಸಾರನು, ನಾನು ಒಪ್ಪುವ ಮನುಷ್ಯನು, ನನ್ನ ಆಜ್ಞೆಯನ್ನು ನೆರವೇರಿಸುವಂತ ಮನುಷ್ಯ ಅಂತೇಳಿ ಆ ಚಿಕ್ಕ ಹುಡುಗನು, 16 ವರ್ಷ ಆ ಚಿಕ್ಕ ಹುಡುಗನನ್ನು ಇಸ್ರಾಯೇಲಿಯರ 12 ಗೋತ್ರದ ಮೇಲೆ ಆತನು ಅಭಿಷೇಕ ಮಾಡಿರುವಂತದ್ದು ನಾವು ಓದಿದ್ದೇವೆ. ಆದ್ರೆ ನಮ್ಮ ವಿಷಯ ಏನಂತಂದ್ರೆ, ಅಭಿಷೇಕಿಸಲ್ಪಟ್ಟಂತ ದಾವೀದನು, ಅಂದ್ರೆ ಅಭಿಷೇಕ ಮಾಡ್ಲಿಕ್ಕೆ ಏನು ಕಾರಣ ಅಂತ 3 ವಿಷಯ ನೋಡಿದ್ದೇವೆ. ಈಗ ಅಭಿಷೇಕಿಸಲ್ಪಟ್ಟಂತ ದಾವೀದನು ತಕ್ಷಣವೇ ಅರಸನಾಗ್ಲಿಲ್ಲ, ಇದು ನಮ್ಮ ವಿಷಯ. ಅಭಿಷೇಕ ಆಯ್ತು, ಈಗ ಅಭಿಷೇಕಿಸಲ್ಪಟ್ಟಂತ ದಾವೀದನು ತಕ್ಷಣವೇ ಅರಸನಾಗ್ಲಿಲ್ಲ. ಮಧ್ಯದಲ್ಲಿ ಕೆಲವೊಂದು ಗ್ಯಾಪ್ ಇತ್ತು. ಎಷ್ಟು? 13 ವರ್ಷಗಳ ಗ್ಯಾಪ್. ಈ 13 ವರ್ಷಗಳ ಗ್ಯಾಪ್ ಅನ್ನು ನಾವು 5 ಭಾಗಗಳಾಗಿ ವಿಭಾಗಿಸಿಕೊಂಡಿದ್ದೇವೆ. ಅದರಲ್ಲಿ ಮೊದಲೇನು, ಅಭಿಷೇಕ ಮಾಡಲ್ಪಟ್ಟಂತ ದಾವೀದನು ಅಂತೇಳಿ, ಅದು ನಾವು ಈಗ ಆಲೋಚನೆ ಮಾಡ್ತೀವಿ. 2ನೇದಾಗಿ ಸೈನ್ಯದಲ್ಲಿ ಸೇರಿರುವಂತ ದಾವೀದನು, ಅಂದ್ರೆ ಗೊಲ್ಯಾತನನ್ನು ಯಾವ ರೀತಿಯಾಗಿ ಸಾಯಿಸಿದ್ದಾನೆ, ಯುದ್ಧದಲ್ಲಿ ಯಾವ ರೀತಿಯಾಗಿ ದಾವೀದನು ಸೇರಿಸಲ್ಪಟ್ಟನು ಅಂತೇಳಿ ಸೈನ್ಯಕ್ಕೆ ಬರುವಂತ ದಾವೀದನ ಬಗ್ಗೆ ಇವತ್ತು ನಾವು ಆಲೋಚನೆ ಮಾಡ್ತೇವೆ. 3ನೇದಾಗಿ ಅರಮನೆಗೆ ಹೋಗಿರುವಂತ ದಾವೀದ, ಆತನ ಅನುಭವಗಳು, ಅಭಿಷೇಕಿಸಲ್ಪಟ್ಟಂತ ಅನುಭವ, ಆ ಸೈನ್ಯದಲ್ಲಿ ಸೇರಿ ಶತ್ರುವಿನನ್ನು ಸಾಯಿಸಿರುವಂತ ಅನುಭವ 2ನೇ ವಿಷಯ ಇವತ್ತು ಆಲೋಚನೆ ಮಾಡುವಂಥದ್ದು. 3ನೇದು ಅಂತಃಪುರಕ್ಕೆ ಹೋಗುವಂತ, ಇಲ್ಲ ಅರಮನೆಗೆ ಹೋಗುವಂತ ಒಂದು ಅನುಭವ, ಅರಮನೆಯಲ್ಲಿ ದಾವೀದನು ಯಾವ ರೀತಿಯಾಗಿ ಜೀವಿಸಿದಂತೆ. ಆಮೇಲೆ 4ನೇದಾಗಿ ಅರಣ್ಯದ ಒಂದು ಅನುಭವ ಉಂಟು ದಾವೀದನ ಜೀವನದಲ್ಲಿ. ಬರೀ ಅರಮನೆ ಅನುಭವ ಮಾತ್ರವಲ್ಲ, ಅರಣ್ಯದಲ್ಲಿ ದಾವೀದನು ಯಾವ ರೀತಿಯಾಗಿ ಜೀವಿಸಿದನಂತೇಳಿ ಅದರ ಬಗ್ಗೆ 4ನೇ ವಿಷಯ. 5ನೇದಾಗಿ ಶತ್ರುಗಳನ್ನು ಸಾಯಿಸಿ ಯಾವ ರೀತಿಯಾಗಿ ಅರಸನಾಗ್ತಾನೆ ಅನ್ನುವಂಥದ್ದು. ಈ 5 ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಬೇಕಂತೇಳಿ ನಿಮ್ಮ ಮುಂದೆ ಬಂದಿದ್ದೇವೆ. ಈಗ ನಾವು ಆಲೋಚಿಸಿದ್ದು ಅಭಿಷೇಕಿಸಲ್ಪಟ್ಟಂತ ದಾವೀದನು, ಅದಕ್ಕೆ ಕಾರಣಗಳನ್ನು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಈ ಸೈನ್ಯದಲ್ಲಿ ಅಭಿಷೇಕಿಸಲ್ಪಟ್ಟಂತ ದಾವೀದನನ್ನು ದೇವರು ಯಾವ ರೀತಿಯಾಗಿ ತನ್ನ ಸೈನ್ಯಕ್ಕೆ ಸೇರಿಸಿದ್ದಾನೆ, ಯಾವ ರೀತಿಯ ಸೈನ್ಯಕ್ಕೆ ಬರಮಾಡಿದ್ದಾನೆ ಅನ್ನುವಂತ ವಿಚಾರವನ್ನು ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ, ಸ್ಟೆಪ್ ಬೈ ಸ್ಟೆಪ್ ದಾವೀದನ ಅನುಭವಗಳಲ್ಲಿ ನಾವು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಕೂಡ ಆ ಪ್ರಕಾರವಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡೋಣ. ಅದಕ್ಕಾಗಿ ಈ ಸೈನ್ಯಕ್ಕೆ ಬರುವಂತ ದಾವೀದನ ಬಗ್ಗೆ ನಾವು ಆಲೋಚನೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ವಿಷಯ ಏನಂತಂದ್ರೆ, ನಮ್ಮ ಜೀವನದಲ್ಲಿ ಎಲ್ಲ ದಿನಗಳು ಒಂದೇ ರೀತಿಯಾಗಿ ಇರುವುದಿಲ್ಲ.
ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದದ್ದು, ನಮ್ಮ ಜೀವನದಲ್ಲಿ ಎಲ್ಲ ದಿವಸಗಳು ಒಂದೇ ರೀತಿಯಾಗಿರುವುದಿಲ್ಲ ಮತ್ತು ಎಲ್ಲ ಸಮಸ್ಯೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಒಬ್ಬೊಬ್ಬರದು ಒಂದೊಂದು ಸಮಸ್ಯೆ. ಎಲ್ಲ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ, ಎಲ್ಲರ ಸಮಸ್ಯೆಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಆದರೆ ಈ ಸಮಸ್ಯೆಗಳು ಸಂಭವಿಸುವಾಗ ನಾವು ಹೇಗೆ ಸ್ಪಂದಿಸ್ತಾ ಇದ್ದೇವೆ ಅನ್ನುವಂಥದ್ದು ಪ್ರಾಮುಖ್ಯ. ನಾನು ಮತ್ತೆ ಹೇಳ್ತೇನೆ ಕೊಟೇಶನ್, ಜೀವನದಲ್ಲಿ ಎಲ್ಲಾ ದಿವಸಗಳು ಒಂದೇ ರೀತಿಯಾಗಿರುವುದಿಲ್ಲ. ನಾವು ನೆನೆಸಿದ ಹಾಗೆ ನಮ್ಮ ಜೀವನ, ನಮ್ಮ ಜೀವಿತ ಈ ದಿನದಲ್ಲಿ ಇರುವುದಿಲ್ಲ. ಎರಡು, ಸಂಭವಿಸುವಂತ ಎಲ್ಲಾ ಸಮಸ್ಯೆಗಳು ಒಂದೇ ರೀತಿ, ಎಲ್ಲರಿಗೂ ಒಂದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಒಬ್ಬೊಬ್ಬರದ್ದು ಒಂದು ರೀತಿ ಸಮಸ್ಯೆ. ಅದಕ್ಕಾಗಿ ಈ ಸಮಸ್ಯೆಗಳು ಬರುವಾಗ ನಾವು ಹೇಗೆ ಸ್ಪಂದಿಸ್ತಾ ಇದ್ದೇವೆ ಅನ್ನುವಂಥದ್ದು ಅತಿ ಪ್ರಾಮುಖ್ಯವಾದಂತ ಒಂದು ವಿಷಯ. ಇವತ್ತು ಅದನ್ನು ನಾವು ಆಲೋಚನೆ ಮಾಡ್ತೀವಿ. ಈಗ ಈ 17ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ. 17ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ. ದೊಡ್ಡ ಸಮಸ್ಯೆ ಬರುವಾಗ ಆ ಸಮಸ್ಯೆಯನ್ನು ಅರಸನು, ಅಲ್ಲಿದ್ದಂತ ಜನರು ಹೇಗೆ ಸ್ಪಂದಿಸಿದರು ಅಂತೇಳಿ ನಾವು 17ನೇ ಅಧ್ಯಾಯವನ್ನು ಓದುವಾಗ ನಮ್ಗೆ ಅರ್ಥವಾಗ್ತದೆ. ತುಂಬಾ ದೊಡ್ಡದಾದಂತ ಒಂದು ಅಧ್ಯಾಯ. ಅಂದ್ರೆ ಎಲ್ಲಾ ವಿಷಯಗಳು ಓದುವುದಿಲ್ಲ, ಮಧ್ಯ ಮಧ್ಯದಲ್ಲಿ ನಮಗೆ ಬೇಕಾದಂತ ವಿಷಯಗಳು ಮಾತ್ರ, ಯವನಸ್ಥರಿಗೆ ಬೇಕಾದಂತ ವಿಷಯಗಳು ಮಾತ್ರ ನಾನು ಆರಿಸಿಕೊಂಡಿದ್ದೇನೆ. ಇಲ್ಲಿ ಇಸ್ರಾಯೇಲರ ಜೀವನದಲ್ಲಿ ಎಲ್ಲ ದಿನ ಒಂದೇ ರೀತಿ ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಸಮಸ್ಯೆ, ಅವರು ಜಯಿಸ್ಲಿಕ್ಕೆ ಆಗದಿರುವಂತ ಒಂದು ಸಮಸ್ಯೆ ಅವರ ಮಧ್ಯಕ್ಕೆ ಬರುವಾಗ ಅದನ್ನು ನೋಡಿ ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೋ ಇವತ್ತು ನಾವು ಆಲೋಚನೆ ಮಾಡ್ತೇವೆ. ಮತ್ತು ಆ ಸಮಸ್ಯೆಯನ್ನು ದಾವೀದನ ಯಾವ ರೀತಿಯಾಗಿ ತೆಗೆದುಕೊಂಡು ಅದನ್ನು ಕೂಡ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಈಗ ಅಭಿಷೇಕಿಸಲ್ಪಟ್ಟಂತ ದಾವೀದನನ್ನು ದೇವರು ಸೈನ್ಯದಲ್ಲಿ ಸೇರಿಸಲಿಕ್ಕೆ ಒಂದು ಮಾರ್ಗವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಇದು ನಾವು ದೇವರ ಕಾರ್ಯಗಳು ಯಾವಾಗಲೂ ಕೂಡ ಅವು ರಹಸ್ಯವಾಗಿ ಮನುಷ್ಯನ ಕಣ್ಣಿಗೆ ಕಾಣದಿರುವ ಹಾಗೆ ಇರ್ತಾವ. ಎಲ್ಲರೂ ಏನು ನೆನೆಸ್ಬೋದು, ಗೊಲ್ಯಾತನ ಬರ್ತಾ ಇದ್ದಾನೆ, ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ, ಅವನ ಮುಂದೆ ಯಾರು ನಿಲ್ಲಿಕ್ ಆಗ್ತಿಲ್ಲ ಅಂತೇಳಿ ಜನರು ಮೇಲ್ನೋಟವಾಗಿ ಅವನನ್ನು ನೋಡ್ತಾ ಇದ್ದಾರೆ. ಆದ್ರೆ ಆಂತರ್ಯದಲ್ಲಿ, ಅದ್ರ ಇನ್ನರ್ ನಲ್ಲಿ ದೇವರೊಂದು ಯೋಜನೆ ನೋಡ್ತೇವೆ. ದೇವರೊಂದು ಯೋಜನೆ, ಈ ಚಿಕ್ಕ ಯವನಸ್ಥನನ್ನು ಯಾವ ರೀತಿಯಾಗಿ ಆ ಅರಸನ ಸಿಂಹಾಸನ ಸೇರಿಸಬೇಕು ಅಂತೇಳಿ ಒಂದು ಮಾರ್ಗವನ್ನು ದೇವರು ಮಾಡ್ತಾ ಇದ್ದಾರೆ. ಈಗ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಯಾರು ಬಂದರು? ಸ್ಥಾನಿಕನಾದಂತ ಯೋಹಾನು ಬಂದು ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ದೇವರು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಇದ್ದಕ್ಕಿದ್ದ, ಮತ್ತೆ ಹೇಳ್ತೇನೆ, ಇದ್ದಾಗಿ ಒಂದೇ ರಾತ್ರಿಯಲ್ಲಿ ಅವನು ಉನ್ನತವಾದ ಸ್ಥಾನಕ್ಕೆ ಹೋಗುವುದಿಲ್ಲ. ದೇವರ ಯೋಜನೆ, ದೇವರ ಒಂದು ಯೋಜನೆಯಲ್ಲಿ ಅದನ್ನು ದೇವರು ಮಾಡ್ತಾ ಬರ್ತಾನೆ. ಈಗ ದಾವೀದನ ಜೀವನಕ್ಕೆ ಬರುವಾಗ, ಈಗ ಅಭಿಷೇಕವಂತ ಆಯ್ತು, ಅದರ ಅರಸನಾಗಲಿಲ್ಲ. ಈ ಅರಸನ ಮಾಡ್ಲಿಕ್ಕೆ ದೇವರು ಏರ್ಪಾಟು ಮಾಡಿದ ಒಂದು ಮಾರ್ಗ ಏನಂತಂದ್ರೆ, ಇಲ್ಲ ದಾವೀದನನ್ನು ಸೈನ್ಯದಲ್ಲಿ ಸೇರಿಸಲಿಕ್ಕೆ ದೇವರು ಆರಿಸಿಕೊಂಡಿದ ಒಂದು ಮಾರ್ಗ ಏನಂತಂದ್ರೆ, ಇಡೀ ಇಸ್ರಾಯೇಲಿಯರಲ್ಲಿ ಯಾರು ಮಾಡಲಾರದಂತ, ಯಾರು ಜಯಿಸಲಾರದಂತ ಒಂದು ದೊಡ್ಡ ಸಮಸ್ಯೆಯನ್ನು ಅವರ ಮುಂದೆ ತಂದಿಟ್ಟಿದ್ದಾನೆ. ಅದೇ ಗೊಲ್ಯಾತ್. ಅರ್ಥ ಆಯ್ತಾ? ಅರಸನು ಅಲ್ಲಿದ್ದಂತ ಯುದ್ಧ ವೀರರು, ಆ ಸೈನ್ಯದವರೆಲ್ಲರೂ ಕೂಡ ಆ ಬಂದಂತ ಸಮಸ್ಯೆಯನ್ನು ಅವ್ರು ಜಯಿಸ್ಲಿಕ್ಕೆ ಆಗದೆ ಅದನ್ನು ಅವರೊಂದು ಸೋಲಾಗಿ, ಇಲ್ಲ ಅದಕ್ಕೆ ಭಯಪಟ್ಟು ಅನೇಕರು ಓಡಿ ಹೋಗ್ತಾರೆ. ಆದ್ರೆ ದೇವರ ಯೋಜನೆಯಲ್ಲಿದ್ದಂತ ದಾವೀದನು ಮಾತ್ರ ಆ ಸಮಸ್ಯೆ ತುಂಬಾ ಸರಳವಾಗಿ, ನಾವು ಮುಂದೆ ಮುಂದೆ ಹೇಳ್ತೇವೆ, ನೋಡ್ತೇವೆ ವಾಕ್ಯ, ದೇವರ ಯೋಜನೆಯಲ್ಲಿದ್ದ ದಾವೀದನು ಮಾತ್ರ ಅವ್ರಿಗಷ್ಟು ದೊಡ್ಡ ಬೆಟ್ಟದಂತ ಸಮಸ್ಯೆ ದಾವೀದನ ಮನಸ್ಸಿನಲ್ಲಿ ಅದು ಚಿಕ್ಕದಾಗಿ ಕಾಣಿಸ್ಕೊಂಡಿದೆ. ಅದೇನು ದೊಡ್ಡ ವಿಷಯ ದಾವೀದನು ಭಾವಿಸಲಿಲ್ಲ. ದೇವರ ಯೋಜನೆದ ದಾವೀದನು ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ಪರಿಷ್ಕರಿಸಿ ನಾನು ಇಸ್ರಾಯೇಲಿರಲ್ಲಿ ವೀರನಾಗಿದ್ದೇನೆ ಅಂತೇಳಿ ಯಾವ ರೀತಿ ತೋರಿಸಿದ್ದಾನೋ ಈ ಅಧ್ಯಾಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ದೇವರ ಕಾರ್ಯಗಳು ಯಾವಾಗಲೂ ಕೂಡ ಮನುಷ್ಯರ ಜ್ಞಾನಕ್ಕೂ ಮನುಷ್ಯರ ಊಹೆಗೂ ಅದು ಮೀರಿ ಹೋಯ್ತಾರೆ. ಅದು ಮನುಷ್ಯನಿಗೆ ಅರ್ಥವಾಗುವುದಿಲ್ಲ, ಏನ್ ನಡೀತಾ ಇದೆ ಅಂತಿಲ್ಲ. ಆದ್ರೆ ಕಾರ್ಯಗಳಾದ ಮೇಲೆ ಗೊತ್ತಾಗ್ತದೆ. ಅದಕ್ಕಾಗಿ ಇವತ್ತು ನಾವು ಗಮನಿಸುವಂಥದ್ದು, ದೇವರ ದಾವೀದನನ್ನು ಯುದ್ಧಕ್ಕೆ ಸೇರಿಸುವಂತ ಒಂದು ವಿಧಾನ. ಅದಕ್ಕಿಂತ ಮುಂಚಿತವಾಗಿ ಅರಸನ ಬಾಧ್ಯತೆ ಏನು? ಒಬ್ಬ ಅರಸನು ಆ ಜನರ ವಿಷಯದಲ್ಲಿ ಏನ್ ಮಾಡ್ತಾನೆ, ಅರಸನ ಒಂದು ಬಾಧ್ಯತೆ ಏನು ಅಂತ ಗಮನಿಸುವಾಗ, ಜನರನ್ನು ಶತ್ರುಗಳಿಂದ ಕಾಪಾಡಬೇಕು. ಇದು ಅರಸನ ಬಾಧ್ಯತೆ. ಅರ್ಥ ಮಾಡ್ಕೊಳ್ರಿ. ಒಬ್ಬ ಅರಸನು, ಇಲ್ಲ ಒಬ್ಬ ಕುಟುಂಬ ಯಜಮಾನನು, ಇಲ್ಲ ಒಬ್ಬ ಸಭಾ ಹಿರಿಯನು, ಯಾರೇ ಆಗ್ಲಿ, ತಂದೆ ಆಗ್ಲಿ, ಅವರ ಬಾಧ್ಯತೆ ಏನು?
ಒಂದು ಅವರನ್ನು ಭದ್ರಪಡಿಸಬೇಕು. ಒಪ್ಪಿಸಲ್ಪಟ್ಟಂತ ಜನ, ಇಲ್ಲ ಅರಸನ ವಿಷಯದಲ್ಲಿ ನೋಡೋಣ, ರಾಜ್ಯವನ್ನು ಭದ್ರಪಡಿಸಿಕೊಳ್ಳಬೇಕು. ಅಂದ್ರೆ ಜನರಿಗೆ ಯಾವ ಭಯ ಇಲ್ಲದ ಹಾಗೆ, ಶತ್ರುವನ್ನು ಸೋಲಿಸಿ, ಶತ್ರುವನ್ನು ಜಯಿಸಿ ಅವನು ಅವ್ರಿಗೆ ಭದ್ರತೆಯನ್ನು ಕಲ್ಪಿಸಬೇಕು. ಇದು ಅರಸನ ಬಾಧ್ಯತೆ. ಶತ್ರುಗಳು ಬರುವಾಗ ಅವನು ಜಯಿಸುವಂತ ಶಕ್ತಿ ಅರಸನಿಗೆ ಇರಬೇಕು. ಅದು ಅರಸನ ಕರ್ತವ್ಯ, ಬಾಧ್ಯತೆ. ಎರಡು, ತನ್ನ ಜನರಲ್ಲಿ ಎಲ್ಲರೂ ಕೂಡ ಸಮಾಧಾನವಾಗಿ, ಯಾವ ಸಮಸ್ಯೆಗಳಿಲ್ಲದೆ ಧೈರ್ಯದಿಂದ ಜೀವಿಸಲಿಕ್ಕೆ ಅರಸನ ಏನ್ ಮಾಡ್ಬೇಕು? ಕಾರ್ಯಗಳು ಮಾಡಬೇಕು. ಇದು ಅರಸನ ಬಾಧ್ಯತೆ. ಶತ್ರುಗಳಿಂದ ತನ್ನ ಜನರನ್ನು ರಕ್ಷಿಸುವಂಥದ್ದು ಅರಸನ ಬಾಧ್ಯತೆ. ತನ್ನ ಜನರು ಸಮಾಧಾನವಾಗಿರಬೇಕು, ದೇಶದಲ್ಲಿ ನೆಮ್ಮದಿಯಿಂದ ಸಮಾಧಾನದಿಂದ ಯಾವ ಸಮಸ್ಯೆಗಳಿಲ್ಲದೆ ಜನರು ಧೈರ್ಯವಾಗಿ ಜೀವಿಸಬೇಕು. ಇದಕ್ಕೆ ಕಾರಣಕರ್ತರು ಅರಸನು ಇದನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವಂತ ಅರಸನು. ಆದ್ರೆ ಇಲ್ಲಿ ಸೌಲ ಅರಸನ ಬಗ್ಗೆ ನಾವು ಓದಬೇಕಾದ್ರೆ ಈ 17ನೇ ಅಧ್ಯಾಯದಲ್ಲಿ ಹೆಸರಿಗೆ ಅವನ ಅರಸನಾಗಿದ್ದನಷ್ಟೇ, ಹೆಸರಿಗೆ ಅರಸನಾಗಿದ್ದನು. ಅವನು ಸೌಲು ಇದ್ದಾನಂದ್ರೆ ಇದ್ದಾನೆ, ಆದ್ರೆ ಅವನಿಂದ ಆ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ಅರಸನ ಒಂದು ಬಾಧ್ಯತೆ ಅವನು ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ. ಬಂದಂತಹ ಸಮಸ್ಯೆಯನ್ನು ಅವನು ಪರಿಷ್ಕರಿಸಲಿಕ್ಕೆ ಆಗದೆ ಎಲ್ಲ ಜನರ ಹಾಗೆ ಇವನು ಕೂಡ ಓಡಿ ಹೋಗ್ತಾನೆ. ಈಗ ಇಸ್ರಾಯೇಲರಲ್ಲಿ ಯಾರು ಕೂಡ ಅದನ್ನು ಜಯಿಸುವಂತವ್ರು ಇರಲಿಲ್ಲ. ಆದರೆ ದೇವರ ಯೋಜನೆಯಲ್ಲಿದ್ದಂತ ದಾವೀದನು, ಮುಂದೆ ಅರಸನಾಗ್ಲಿಕ್ಕೆ ದೇವರು ಏರ್ಪಾಟು ಮಾಡಿಕೊಂಡಿದ್ದ ದಾವೀದನು ಅದನ್ನು ಜಯಿಸ್ತಾನೆ. ನೋಡಿ, ದೇವರೊಂದು ಯೋಜನೆ ನೋಡ್ರಿ, ದೇವರ ಕಾರ್ಯಗಳು ನೋಡಿ ಎಷ್ಟು ಅದ್ಭುತವಾಗಿರುತ್ತೆ. ಆಗ ಇವೊಂದು ಚಿಕ್ಕ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಯವನಸ್ಥರೇ, ನಾವು ರಕ್ಷಿಸಲ್ಪಟ್ಟಿದ್ದೇವೆ, ದೇವರು ಸ್ತೋತ್ರ ಸಲ್ಲಿಸೋಣ. ಆದ್ರೆ ರಕ್ಷಣೆ ಹೊಂದಿದ ದಿನದಿಂದ ನಮ್ಮ ಜೀವನದಲ್ಲಿ ದೇವರ ಒಂದು ಯೋಜನೆ ಇದ್ದು ಅದನ್ನು ಗುರುತಿಸಬೇಕು. ದೇವರು ನನ್ನನ್ನು ಯಾವುದಕ್ಕಾಗಿ ರಕ್ಷಿಸಿದನು, ಯಾವ ಉದ್ದೇಶಕ್ಕಾಗಿ ರಕ್ಷಿಸಿದನು, ಅದನ್ನು ನಾವು ಆ ಯೋಜನೆಯಲ್ಲಿ ನಡೀತಾ ಬರಬೇಕು. ಆಗ ಉನ್ನತವಾದಂತ ಮಟ್ಟಕ್ಕೆ ಹೋಗ್ತೇವೆ, ಆ ಆತ್ಮಿಕವಾದಂತ ಪರಿಪಕ್ವತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಲ್ಲಿ ದಾವೀದನು ಕೂಡ ದೇವರ ಯೋಜನೆಯಲ್ಲಿ ಆತನು ನಡೆದಿರುವಂಥದ್ದು, ದೇವರ ಯೋಜನೆದ ಪ್ರಕಾರವಾಗಿ ಆತನು ಮಾಡಿದಂತ ವಾಕ್ಯದಲ್ಲಿ ಗಮನಿಸ್ತೀವಿ. ಇಲ್ಲಿ ಅರಸನು ಸೌಲನು ಇದ್ದನು, ಆದರೆ ಜನರಿಗೆ ಬಂದಂತ ಸಮಸ್ಯೆಯನ್ನು ಅವನಿಗೆ ಪರಿಷ್ಕರಿಸಲಿಕ್ಕೆ ಆಗಲಿಲ್ಲ. ಸರಿ, ಈಗ ನನ್ನ ವಿಷಯಕ್ಕೆ ಬರ್ತೇನೆ. ಈಗ ದಾವೀದನನ್ನು ಯುದ್ಧದಲ್ಲಿ ಸೇರಿಸುವುದಕ್ಕಾಗಿ, ಇಲ್ಲ ದಾವೀದನ ಶಕ್ತಿ ಸಾಮರ್ಥ್ಯ ಜನರಿಗೆ ಗೊತ್ತಾಗಬೇಕು. ಇವನಾದ್ರೆ ನಮ್ಗೆ ಸರಿಯಾದಂತ ಅರಸನು ಅಂತೆ. ದೇವರ ಕಾರ್ಯಗಳು ನೋಡಿ, ಈಗ ದಾವೀದನ ಶಕ್ತಿ ಸಾಮರ್ಥ್ಯ, ಆತನ ಪ್ರೀತಿ, ಆತನ ಸಮರ್ಪಣೆ ಜನರಿಗೆ ಗೊತ್ತಾಗಬೇಕಂತೇಳಿ ಅವರ ಮಧ್ಯೆ ಒಂದು ದೊಡ್ಡ ಸಮಸ್ಯೆಯನ್ನು ತಂದಿಟ್ಟು, ಆ ಸಮಸ್ಯೆದಲ್ಲಿ ಅರಸನಾದ ಸೌಲನು ಸೋತು ಹೋಗ್ತಾನೆ, ಅವನು ಓಡಿ ಹೋಗ್ತಾನೆ. ಆದ್ರೆ ಈ ಚಿಕ್ಕ ಹುಡುಗ ಅರಸನ ಸಾಮರ್ಥ್ಯವನ್ನು, ಆ ಬಾಧ್ಯತೆಯನ್ನು ಹೊಂದಿಕೊಂಡಂತೆ ಈ ಯುವಕನು, ಇಲ್ಲ ಈ ಯವನಸ್ಥನು ಅವನ ಮುಂದೆ ಬರ್ತಾನೆ. ಸರಿ, ಈಗ ಆ ಯುದ್ಧದ ಸಮಯದಲ್ಲಿ ಅವರಿಗೆ ಬಂದಂತ ದೊಡ್ಡ ಸಮಸ್ಯೆ ಏನಂತಂದ್ರೆ, ನಮ್ಮೆಲ್ಲ ಗೊತ್ತಿರುವಂತ ವಿಷಯ, ಚಿಕ್ಕ ವಯಸ್ಸಿನಿಂದ ಸಂಡೇ ಸ್ಕೂಲ್ನಿಂದ ಕೇಳಿಸ್ಕೊಂಡಂತ ವಿಷಯ. ಆದ್ರೆ ಸತ್ಯವನ್ನ ಗಮನಿಸೋಣ. ಅವ್ರಿಗೆ ಬಂದಂತ ಆ ದೊಡ್ಡ ಸಮಸ್ಯೆ ಏನು? 17ನೇ ಅಧ್ಯಾಯ 4ನೇ ವಚನದಿಂದ ನಾವು 11ನೇ ವಚನವರೆಗೂ ಓದಬೇಕಾದ್ರೆ, ಅಲ್ಲಿ ಇಸ್ರಾಯೇಲಿಯರೆಲ್ಲರೂ ಕೂಡ ಯುದ್ಧಕ್ಕೆ, ಆ ಕಡೆ ಅವರು ಫಿಲಿಷ್ಟಿಯರು, ಇಬ್ಬರು ಯುದ್ಧಕ್ಕೆ ಸಿದ್ಧರಾಗಿರ್ತಾರೆ. ಆದ್ರೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ 3ನೇ ವಚನ, ಫಿಲಿಷ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ ಇಸ್ರಾಯೇಲ್ ಇನ್ನೊಂದು ಗುಡ್ಡದ ಪಕ್ಕದಲ್ಲಿ ನಿಂತರು, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಇಸ್ರಾಯೇಲರು ಫಿಲಿಷ್ಟಿಯರು ಯುದ್ಧ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಈ ಫಿಲಿಷ್ಟಿಯರ ಸೈನ್ಯದಿಂದ ಒಬ್ಬ ಮಹಾವೀರನ ತರ ಕಾಣಿಸುವಂತ ಗೊಲ್ಯಾತನೆಂಬವನು, ರಣಶೂರನಲ್ಲ, ಗೊಲ್ಯಾತನೆಂಬ ರಣಶೂರನು ಅವರ ಮುಂದೆಗೆ ಬರ್ತಾರೆ. ಯಾರ ಮುಂದೆ? ಇಸ್ರಾಯೇಲ್ ಮುಂದೆ ಬರುವಾಗ ಅವನನ್ನು ನೋಡಿದ ಕೂಡಲೇ ಅವನ ಎತ್ತರ, ಅವನ ಗಾತ್ರ, ಅವನ ಅಲಂಕಾರ, ಅವನ ವಸ್ತ್ರಗಳು, ಅವನ ಆಯುಧಗಳು ನೋಡಿದಾಗ ಅಲ್ಲಿ ಅನೇಕ ಜನರು ಅವರು ಭಯಪಟ್ಟು, ಅವನು ಒಂದು ಸವಾಲಾಗ್ತಾನೆ, ನಿಮ್ಮಲ್ಲಿ ಒಬ್ಬನನ್ನು ಆರಿಸ್ಕೊಂಡು ನನ್ನ ಹತ್ರ ಕಳಿಸಿರಿ, ನಾವಿಬ್ಬರು ಒಡೆದಾಡ್ತೀವಿ, ಯುದ್ಧ ಮಾಡ್ತೀವಿ, ನಾನು ಸತ್ತು ಹೋದ್ರೆ ನಾವೆಲ್ಲ ನಿಮಗೆ ದಾಸರಾಗ್ತೀವಿ, ನಾನು ಅವನನ್ನು ಸಾಯಿಸಿದ್ರೆ ನೀವು ನಮಗೆ ದಾಸರಾಗಬೇಕು. ಒಂದು ಸವಾಲಾಗ್ತಿರ್ತಾನವ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಪ್ರತಿದಿನ ವಾಕ್ಯದಲ್ಲಿ ಗಮನಿಸಬೇಕಾದ್ರೆ ಅವನು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಬಂದು ಇಸ್ರಾಯೇಲ್ ಮೇಲೆ ಒಂದು ಸವಾಲಾಗ್ತಿರ್ತಾನೆ, ಒಬ್ಬನನ್ನು ಆರಿಸ್ಕೊಂಡು ಕಳಿಸಿರಂತೆ. ಆದ್ರೆ ಅವರ ಎದುರುಗಡೆ ಬಂದಂತ
ಆ ಗೊಲ್ಯಾತ್ ಎಂಬ ಆ ಸಮಸ್ಯೆಯನ್ನು, ಆ ಕಷ್ಟವನ್ನು ನೋಡಿ ಯಾರು ಕೂಡ ಧೈರ್ಯ ಮುಟ್ಟಿಲ್ಲ. ಯಾಕಂತಂದ್ರೆ ಅವನನ್ನು ನೋಡಿದಾಗ, ಗೊಲ್ಯಾತನ ನೋಡಿದಾಗ ಅವ್ರಿಗೆ ಹೆಂಗ್ ಕಾಣಿಸ್ತಂದ್ರೆ, ಸಾಧಾರಣ ಮನುಷ್ಯನ ಬಲಕ್ಕಿಂತ ಅವನು ಅಧಿಕವಾದಂತ ಬಲವುಳ್ಳವನಾಗಿ. ಈಗ ಸಾಧಾರಣ ವ್ಯಕ್ತಿಗಳಾದ್ರೆ ಒಬ್ಬರೊಬ್ಬ ಹೊಡೆದಾಗ ಕೊಡ್ತೇವೆ, ಅದು ಬೇರೆ ವಿಷಯ. ಆದ್ರೆ ಇವನನ್ನು ನೋಡಿದಾಗ ಒಬ್ಬ ಸಾಧಾರಣ ಮನುಷ್ಯಗಿರುವಂತ ಬಲಕ್ಕಿಂತ ತುಂಬಾ ಅಧಿಕವಾದಂತ ಬಲವುಳ್ಳವನಾಗಿ. ಒಂದು ವೇಳೆ ಇಸ್ರಾಯೇಲ್ ಒಂದು 10 ಜನ ಹೋದ್ರು ಕೂಡ 10 ಜನರನ್ನು ಅವನ ಕೈಯಲ್ಲಿ ಹಿಡಿದುಕೊಂಡು ಸಾಯಿಸುವಂತ ಶಕ್ತಿ ಅವನಲ್ಲಿ ಉಂಟು. ಮನುಷ್ಯರ ಬಲಕ್ಕೆ ಮಿಂಚಿರುವಂತ ಸಮಸ್ಯೆ ಅವ್ರ ಎದುರಿಗೆ ಉಂಟು. ನೋಡಿ, ಅವನ ಆಧಿಕ್ಯತೆ ನೋಡ್ತೀವಿ ಇಲ್ಲಿ. ಫಿಲಿಸ್ಟೀನ ಒಂದು ಬಲ ಇಲ್ಲ, ಫಿಲಿಸ್ಟೀನ ಒಂದು ಲಕ್ಷಣಗಳು ನಾವು ನೋಡಬೇಕಾದ್ರೆ ಯಾರಿಗಾದ್ರೂ ಭಯ ಆಗ್ತದೆ. ಇಸ್ರಾಯೇಲಿಯರು ಏನೋ ಸಾಧಾರಣ ಯುದ್ಧ, ಅವರು ನಮ್ಮ ಹಾಗಿರ್ತಾರೆ, ನಾವು ಅವರ ಯುದ್ಧ ಮಾಡ್ಬೇಕಂತ ಬಂದಿದ್ದಾರೆ. ಆದ್ರೆ ಅಲ್ಲಿ ಬಂದಂತ ಆ ವ್ಯಕ್ತಿಯನ್ನು ನೋಡಿದ್ರು. ಇವತ್ತು ಕೂಡ ಲೋಕದಲ್ಲಿ ವಿಶ್ವಾಸ ನಮಗ್ ಕೂಡ ಅನೇಕ ಸಮಸ್ಯೆಗಳು ಬರ್ತವೆ. ಒಂದೊಂದು ಸಾರಿ ನಮ್ಮ ಶಕ್ತಿಗೆ ಮೀರಿರುವಂತ, ನಮ್ಮ ಬಲಕ್ಕೆ ಮೀರಿರುವಂತ ಸಮಸ್ಯೆ ನಮ್ಮ ಮುಂದೆ ಬರ್ತದೆ. ಆಗ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂಥದ್ದು ಅತಿ ಪ್ರಾಮುಖ್ಯವಾದಂತ ಒಂದು ವಿಷಯ. ಈಗ ಇಲ್ಲಿ 4ನೇ ವಚನದಿಂದ 11ನೇ ವಚನದವರೆಗೂ ಸುಮಾರು ಗೊಲ್ಯಾತನ ಬಗ್ಗೆ ಒಂದು 8 ವಿಷಯಗಳು, ಅವನ ಗಾತ್ರಕ್ಕೆ ಸಂಬಂಧಪಟ್ಟ, ಇಲ್ಲ ಅವನ ಶಕ್ತಿಗೆ ಸಂಬಂಧಪಟ್ಟಂತ ಒಂದು 8 ವಿಷಯಗಳನ್ನು ಇಲ್ಲಿ ದೇವರ ಆತ್ಮನ ಬರೆದಿಟ್ಟಿದೆ. ಸುಮ್ಮನೆ ಹಾಗೆ ನಾನು ಓದ್ತೀನಿ ಅಷ್ಟೇ, ವಿವರಣೆ ಮಾಡುವುದಿಲ್ಲ. 4ನೇ ವಚನದಲ್ಲಿ ನೋಡಿ, ಗತ್ ಊರಿನವನಾದ ಗೊಲ್ಯಾತನೆಂಬೊಬ್ಬ ರಣಶೂರನು ಹೊರಟು ಬಂದನು. ಮಾಮೂಲು ಶೂರನಲ್ಲ ಅವ. ಯಾರಿವ? ರಣಶೂರನು ಹೊರಟು ಅದು 1ನೇ ವಿಷಯ. ಆಮೇಲೆ 2ನೇದಾಗಿ ಅವನು 6.5 ಮೊಳ ಎತ್ತರವಾಗಿದ್ದನು. ಸುಮಾರು ಮನುಷ್ಯ ಅಂದ್ರೆ ಸಾಧಾರಣ ಅಂದ್ರೆ 6 ಅಡಿ ಇಲ್ಲ 7 ಅಡಿ ಜಾಸ್ತಿ ಇರ್ತಾನೆ. ಇವನ್ ಲೆಕ್ಕದಲ್ಲಿ ನಾವು ನೋಡ್ಬೇಕಾದ್ರೆ ಸುಮಾರು 9 ಅಡಿ 9.5 ಅಡಿ ಎತ್ತರ ಇದ್ದಾನೆ ನಾವು ಅಡಿ ಲೆಕ್ಕ ನೋಡುವಾಗ. ಅವನ ಎತ್ತರ 6.5 ಮೊಳ ಎತ್ತರವಾಗಿದ್ದನು. ಇಸ್ರಾಯೇಲರು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ತರ ಕಾಣಿಸ್ತದೆ ಅವನಿಗೆ. ಇಸ್ರಾಯೇಲ್ ಹಿಂಗ್ ನೋಡ್ಬೇಕಾಗ್ತದೆ ಅವನಿಗೆ, ಅಷ್ಟು ಎತ್ತರದವನು. ಇದು 2ನೇದು. ಅವನು ಅಷ್ಟು 6.5 ಮೊಳ ಸುಮಾರು 9.5 ಅಡಿ ಎತ್ತರದಲ್ಲಿ ಇರುವಂತವನು. ಈಗ ಅಂತವ್ರು ಅಂತ ಹೈಟ್ ಯಾರು ಇರುವುದಿಲ್ಲ. ಆಮೇಲೆ 2ನೇದು ಅವನ ಗಾತ್ರ ನೋಡಿ 5ನೇ ವಚನದಲ್ಲಿ, ಅವನ ಸ್ಥಿರಸ್ಥಾನವು ತಾಮ್ರ ಸ್ಥಿರಸ್ಥಾನವ ಇಟ್ಟುಕೊಂಡಿದ್ದಾನೆ. ಅದೇ ಲೋಹದ ಬಿಲ್ಲಿಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟು ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅವನ ಕವಚ, ಅವನ ಎದೆಗೆ ಹಾಕಿಕೊಂಡಿರುವಂತ ಕವಚ, ಅವನ ತಲ ಸ್ಥಿರಸ್ಥಾನ ತಾಮ್ರದು. ಇದು 4ನೇ ವಿಷಯ. ಆಮೇಲೆ 6ನೇ ವಚನದಲ್ಲಿ, ಅವನ ಪಾದರಕ್ಷೆಗಳು ಹೆಗಲಿನ ಮೇಲಿನ ಈಟಿಯು ತಾಮ್ರವು, ಎಲ್ಲ ತಾಮ್ರವು. ಮೇಲಿನ ಈಟಿ ತಾಮ್ರ, ಹೆಗಲ ಮೇಲೆ ಇರುವಂತ ಪಾದರಕ್ಷೆಗಳು ತಾಮ್ರವು. ಆಮೇಲೆ 7ನೇ ವಚನದಲ್ಲಿ, ಅವನ ಬರ್ಜಿಯ ಇಡಿಕೆಯು ನೇಯ್ಗಾರನ ಕುಂಟಿಯಷ್ಟು ಗಾತ್ರವಾದದ್ದು. ತುಂಬಾ ದೊಡ್ಡದು ಅವನು ಬರ್ಜಿಯ ಇದು ಇಡಿಕೆ, ಹಿಡಿಯುವಂತದ್ದು. ನಮ್ಗೆ ನಾವಾದ್ರೆ ಹಿಂಗ್ ಹಿಡಿಬೇಕಾಗ್ತದೆ, ಅಷ್ಟು ದೊಡ್ಡದು ಒಂದು. ಆಮೇಲೆ ನಾವು ಓದ್ತೀವಿ ಅಲ್ಲಿ 7ನೇ ವಚನ ಕಂಟಿನ್ಯೂ ಓದ್ಬೇಕಾದ್ರೆ, ಅದರ ಅಲಗು 600 ತುಲೆ ಕಬ್ಬಿಣದಿಂದ ಮಾಡಿದ್ದು. ಅವನ ಗುರಾಣಿಯನ್ನು ಹೊರುವವನು ಅವನ ಮುಂದೆ ಹೋಗ್ತ. ಅವನು ಗುರಾಣಿನ ಹೊರ್ಲಿಕ್ಕೆ ಮತ್ತೊಬ್ಬನಿರ್ತಾನೆ. ಆಮೇಲೆ ಇನ್ನೊಂದು ವಿಷಯ ಅವನ ಬಗ್ಗೆ ನಾವು ಓದಬೇಕಾದ್ರೆ 33ನೇ ವಚನದಲ್ಲಿ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು. ಈಗ ನೋಡಿ, ಗೊಲ್ಯಾತನ ಒಂದು ಗಾತ್ರ ನಾವು ನೋಡ್ಬೇಕಾದ್ರೆ, ಅವನು ಚಿಕ್ಕಂದಿನಿಂದ ಅವನು ಯುದ್ಧವೀರನಾಗಿದ್ದನು, ರಣಶೂರನಾಗಿದ್ದನು. ಅವನ ಎತ್ತರ ಸುಮಾರು ಮನುಷ್ಯನ ಎತ್ತರಕ್ಕಿಂತ ಸುಮಾರು ಆ ಎತ್ತರವಾದದ್ದವನು. ಅವನ ಸ್ಥಿರಸ್ಥಾನವು ಮತ್ತು ಅವನಿಗಿರುವಂತ ಕವಚ, ಅವನು ಹಿಡಿಯುವಂತ ಬರ್ಜಿ, ಪಾದರಕ್ಷೆಗಳು, ಗುರಾಣಿ, ಇವೆಲ್ಲವನ್ನು ನೋಡಿದಾಗ ಇಸ್ರಾಯೇಲರ ಎದೆ ಒಡೆದು ಹೋಯಿತು. ಒಬ್ಬನನ್ನು ಕಲಿಸತ್ತ ಹೇಳ್ತಾರೆ. ಅವನು 10 ಜನ ಹೋದ್ರು ಕೂಡ 10 ಜನರನ್ನು ಕೈಯಿಂದಲೇ ಹಿಡಿದು ಸಾಯಿಸ್ತಾನೆ, ಅಂತ ಶಕ್ತಿಶಾಲಿ. ಆದ್ರೆ ಇವೆಲ್ಲವನ್ನು ನೋಡಿ ಇಸ್ರಾಯೇಲಿಯರು ಭಯಪಟ್ಟು ಅವರು ಓಡಿ ಹೋಗ್ತಾರೆ. ಅದಕ್ಕೆ ಪ್ರಿಯರೇ, ಇಲ್ಲಿ ಬಂದದ್ದು ಸಾಧಾರಣ ಮನುಷ್ಯಕ್ಕೆ
ದಾವೀದನಿಗಿಂತ ಅಧಿಕ ಬಲಶಾಲಿಯಾಗಿರುವಂತ ಶಕ್ತಿಶಾಲಿಯಾಗಿರುವಂತ ರಣವೀರನು ರಣಶೂರನು ಬಂದನು ಗೊಲ್ಯಾತನು. ಅದಕ್ಕಾಗಿ ಇವರನ್ನು ನೋಡಿ ಇಸ್ರಾಯೇಲರಿಗೆ ಏನ್ ಮಾಡ್ತಾನೆ, ಒಂದು ಸವಾಲಾಗ್ತಾನೆ. 8ನೇ ವಚನ ಓದ್ಬೇಕಾದ್ರೆ ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ, ನೀವು ಯುದ್ಧ ಮಾಡ ಬಂದದ್ದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿಕೊಂಡರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕೆಂದು ಹೇಳಿದನು. ಇಲ್ಲಿ ಅವನು ಏನು, ಒಬ್ಬನ ಕಲಿಸಿರಿ, ಒಬ್ಬನ ಆರಿಸ್ಕೊಂಡು ಕಲಿಸಿರಿ, ನಾವಿಬ್ಬರು ಯುದ್ಧ ಮಾಡ್ತೇವೆ. ಯಾರು ಸತ್ತು ಹೋಗ್ತಾರೆ? ಈಗ ನಾನು ಸತ್ತೋದ್ರೆ ಫಿಲಿಷ್ಟಿಯರೆಲ್ಲರೂ ನಿಮ್ಗೆ ದಾಸರು, ನಾನು ಅವನನ್ನು ಸಾಯಿಸಿದ್ರೆ ನೀವೆಲ್ಲರೂ ನಮಗೆ ದಾಸರಾಗಿ ನಮಗೆ ಸೇವೆ ಮಾಡಬೇಕಂತೇಳಿ ಅವನು ಪ್ರತಿದಿನ ಬಂದು ಈ ರೀತಿ ಸವಾಲಾಗ್ತಾ ಇರ್ತಾನೆ. ಅದನ್ನು ಇಸ್ರಾಯೇಲಿಯರು ಅವನ ಮುಂದೆ ಹೋಗಿ ಯುದ್ಧ ಮಾಡ್ಲಿಕ್ಕೆ, ಕಾದಾಡ್ಲಿಕ್ಕೆ, ಅವನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ನೋಡಿ ಇಸ್ರಾಯೇಲ್ ಪರಿಸ್ಥಿತಿ ಏನಾಗ್ತದೆ ಅದನ್ನು ಕೇಳಿಸಿಕೊಂಡು 11ನೇ ವಚನ, ಸೌಲನು ಎಲ್ಲ ಇಸ್ರಾಯೇಲಿಯರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು, ಅವರ ಎದೆ ಒಡೆದು ಹೋಯಿತು. ಒಂದು ಗಮನಿಸಿರಿ, ದಾವೀದನ ದೇವರು ಯಾವ ರೀತಿಯಾಗಿ ಪ್ರವೇಶ ಮಾಡ್ತಾ ಇದ್ದಾನೆ, ಯುದ್ಧಕ್ಕೆ ಸೇರಿಸ್ತಾನೆ ಅಂತ ನಮ್ಮ ಧ್ಯಾನದ ವಿಷಯ. ಅದಕ್ಕಾಗಿ ಈಗ ಆ ಗೊಲ್ಯಾತ್ ಎಂಬ ರಣಶೂರನನ್ನು ನೋಡಿದಾಗ, ಅವ್ರಿಗೆ ಬಂದಂತ ದೊಡ್ಡ ಸಮಸ್ಯೆಯನ್ನು ಅವರು ನೋಡಿದಾಗ, ಅರಸನಾದಂತ ಸೌಲನು ಜನರನ್ನು ಭದ್ರಪಡಿಸಿ ಶತ್ರುವಿನ ಕಾಪಾಡಿ ಶಾಂತಿ ಸುಖ ಸೌಖ್ಯದಿಂದ ನೋಡಿಕೊಳ್ಳಬೇಕಂತ ಅರಸನಾದಂತ ಸೌಲನು, ಅವನು ಕೂಡ ಏನಾಗ್ತಾನೆ, ಓಡಿ ಹೋಗ್ತಾ ಇದ್ದಾನೆ. ಎಲ್ಲ ಇಸ್ರಾಯೇಲಿಯರು ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು, ಯಾರಿಗಿಲ್ಲ, ಅವರ ಎದೆ ಒಡೆದು ಹೋಯಿತು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಆಮೇಲೆ 24ನೇ ವಚನದಲ್ಲಿ ನೋಡಿ, 24ನೇ ವಚನ, ಇಸ್ರಾಯೇಲಿಯರು ಅವರನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಅವನ ಮುಂದೆ ಯಾರು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅರಸನೊಂದು ಸೌಲನು ಓಡಿ ಹೋಗ್ತಾ ಇದ್ದಾನೆ, ಇಸ್ರಾಯೇಲ್ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. 32ನೇ ವಚನ ನೋಡಿ, 32ನೇ ವಚನದಲ್ಲಿ, ದಾವೀದನ ಸೌಲನಿಗೆ ಆ ಫಿಲಿಷ್ಟಿಯ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ಎಲ್ಲರ ಎದೆ ಅದು ಒಂದು ಭಯದಿಂದ ಎದೆ ಒಡೆದು ಹೋಗುವಂತ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ನಾನು 3 ವಿಷಯಗಳಿದೆ. ಸೌಲನು ಭಯಪಟ್ಟು ಓಡಿ ಹೋಗ್ತಾನೆ, ಇಸ್ರಾಯೇಲಿಯರು ಬಹಳವಾಗಿ ಭಯಪಟ್ಟು ಓಡಿ ಹೋಗ್ತಾರೆ, ಮತ್ತು ಅವರ ಎದೆ ಒಡೆದು ಹೋಗ್ತಾ ಇದೆ, ಅವನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ಗಮನಿಸುವಂತ ಮಾತು, ನಮ್ಮ ಶಕ್ತಿಗೆ ಹೆಚ್ಚಾದಂತ ಸಮಸ್ಯೆ ನಮಗೆ ಎದುರಾದಾಗ, ನಮ್ಮ ಶಕ್ತಿಗೆ ಹೆಚ್ಚಾದಂತ ಸಮಸ್ಯೆ ನಮಗೆ ಎದುರಾದಾಗ, ಮಾನವ ದೃಷ್ಟಿಯಿಂದ ಇಲ್ಲ ಮಾನವ ಬಲದಿಂದ ನಾವು ಜಯಿಸಬೇಕಂದ್ರೆ ಅದು ಅಸಾಧ್ಯ. ಅರ್ಥ ಆಯ್ತಾ? ನಮ್ಮ ಶಕ್ತಿಗೆ ಮೀರಿರುವಂತ ಸಮಸ್ಯೆ, ನಮ್ಮ ಬಲಕ್ಕೆ ಮೀರಿರುವಂತ ಸಮಸ್ಯೆ ನಮಗೆ ಎದುರಾದಾಗ, ನಾವು ಮಾನವ ದೃಷ್ಟಿಯಿಂದ ಇಲ್ಲ ಮಾನವ ಬಲದಿಂದ ನಾನು ಜಯಿಸಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಅಸಾಧ್ಯ. ಆದ್ರೆ ಏನ್ ಮಾಡ್ಬೇಕು? ಆದ್ರೆ ದೇವರ ಮೇಲೆ ನಂಬಿಕೆದಿಂದ ದೈವ ಶಕ್ತಿಯೊಂದಿಗೆ ನಾವು ಹೋರಾಡುವಾಗ ಜಯ ತಪ್ಪುವುದಿಲ್ಲ. ಇಸ್ರಾಯೇಲರಿಗೂ ಸೌಲನಿಗೂ ಮತ್ತು ದಾವೀದನಿಗಿರುವಂತ ವ್ಯತ್ಯಾಸವದೇ. ಇಸ್ರಾಯೇಲಿಯರು ಸೌಲನ್ ಏನ್ ಮಾಡಿದ್ದಾರೆ, ಆ ಮಾನವ ದೃಷ್ಟಿಯಿಂದ ಅವನ ದೇಹ, ಅವನ ಆಕಾರ, ಅವನ ಗಾತ್ರ ನೋಡಿ ತುಂಬಾ ಭಯಪಟ್ಟು ಇದು ನಮಗೆ ಅಸಾಧ್ಯ, ಇದನ್ನ ನಾವು ಜಯಿಸ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅವರು ಮಾನವ ದೃಷ್ಟಿ ಮೇಲೆ ಇಲ್ಲ ಮಾನವ ಶಕ್ತಿ ಸಾಮರ್ಥ್ಯದೊಂದಿಗೆ ಅವರು ಆಲೋಚನೆ ಮಾಡುತ್ತಾರೆ. ದಾವೀದನು ಅವನು ಜಯಿಸಿದ್ದು ಮಾನವ ಶಕ್ತಿಯಿಂದಲ್ಲ. ಇವತ್ತು ಸುಜಿತ್ ಅವರೊಂದು ಪೋಸ್ಟ್ ಕಲಿಸ್ಬೇಕಾದ್ರೆ ಅಲ್ಲಿ 45ನೇ ವಚನ ಒಂದು ಕೋಟ್ ಮಾಡಿದ್ದಾರೆ. 45ನೇ ವಚನ ಕೋಟ್ ಮಾಡಿದ್ದಾರೆ. ಏನ ವಚನ? ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜುಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲಿಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತಾನೆ. ದಾವೀದನು ಹೇಗೆ ಹೋಗ್ತಾ ಇದ್ದಾನೆ? ಈ ಮಾನವ ಶಕ್ತಿ, ಮಾನವ ಸಾಮರ್ಥ್ಯ, ಮಾನವರು ಉಪಯೋಗಿಸುವಂತ ಆಯುಧಗಳನ್ನ ಆಧಾರ ಮಾಡಿಕೊಂಡು ದಾವೀದನು ಹೋಗ್ತಾ ಇಲ್ಲ. ಅದ್ರ ಸೌಲು ಇಸ್ರಾಯೇಲಿಯರು ಈ ಮಾನವ ಗಾತ್ರವನ್ನು, ಅವನ ಆಕಾರ, ಅವನ
ಆಯುಧಗಳು ನೋಡಿ ಅವರು ಭಯಪಟ್ರು, ಓಡಿ ಹೋದರು. ಆದ್ರೆ ದಾವೀದನು ಮಾತ್ರ ಈ ಚಿಕ್ಕ ಯವನಸ್ಥನು ದೇವರ ಮೇಲೆ ನಂಬಿಕೆಯೊಡನೆ ಅವನ ಜಯಿಸ್ಲಿಕ್ಕೆ ಸಿದ್ಧನಾಗಿರುವಂತದ್ದು ವಾಕ್ಯದಿಂದ ನಗಮ. ಅದಕ್ಕಾಗಿ ಇಲ್ಲಿ ಒಂದು ದೇವರ ವಾಕ್ಯ ಒಂದು ಸತ್ಯ ಏನಂತಂದ್ರೆ, ಮೊದಲ ಒಂದು ವಾಕ್ಯ ಸತ್ಯ ಹೇಳಿದ್ದೆ, ಅದೇನು, ನಮ್ಮ ಜೀವನದಲ್ಲಿ ಎಲ್ಲಾ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ, ಎಲ್ಲ ಸಮಸ್ಯೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಅಂದ್ರೆ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿ ಸ್ಪಂದಿಸ್ತಾ ಇದ್ದೇವೆ ಅನ್ನುವಂಥದ್ದು ಮುಖ್ಯವಾದಂತ ವಿಷಯ. ಈಗ ಎರಡನೇ ವಿಷಯ ಏನಂತಂದ್ರೆ, ನಮ್ಮ ಶಕ್ತಿಗೆ ಮೀರುವಂತ ಸಮಸ್ಯೆ ನಮಗೆ ಎದುರಾದಾಗ, ನಾವು ಜಯಿಸ್ಲಿಕ್ಕೆ ಆಗದಿರುವಂತ ಸಮಸ್ಯೆ ನಮಗೆ ಎದುರಾದಾಗ, ಮಾನವ ದೃಷ್ಟಿಯಿಂದ, ಮನುಷ್ಯನ ಬಾಲದಿಂದ ನಾವು ಜಯಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಅಸಾಧ್ಯ. ಆದ್ರೆ ದೇವರ ಮೇಲೆ ಆತುಕೊಂಡು, ದೇವರ ಮೇಲೆ ನಂಬಿಕೆದಿಂದ, ದೈವ ಬಲದೊಂದಿಗೆ ನಾವು ಹೋರಾಡುವಾಗ ನಮಗೆ ಜಯ ತಪ್ಪುವುದು. ಇದೇ ದಾವೀದನು ಮಾಡಿದ್ದು. ಇಸ್ರಾಯೇಲ್ಯರು ಅದನ್ನು ಮಾಡ್ಲಿಲ್ಲ, ದೇವರನ್ನ ನೆನಪು ಮಾಡ್ಕೊಂಡಿಲ್ಲ. ಅಯ್ಯೋ, ನಮ್ಮ ದೇವರು ಎಷ್ಟು ದೊಡ್ಡವನು, ನಮ್ಮ ದೇವರು ಎಷ್ಟು ಶಕ್ತಿಶಾಲಿ, ಐಗುಪ್ತ ದೇಶದಿಂದ 40 ವರ್ಷಗಳ ಅರಣ್ಯದಲ್ಲಿ ಅವರನ್ನು ನಡೆಸಿರುವಂತ ದೇವರು, ಮೋಯಾಬ್ ಅರಸರಂತ ಹೋಗು, ಅವನನ್ನು ಜಯಿಸಿದ ದೇವರು, ಮೋಯಾಬ್ ಅರಸರನ್ನು ಜಯಿಸಿದ್ದಾನೆ, ಅನೇಕ ದೊಡ್ಡ ದೊಡ್ಡ ಅರಸರನ್ನು ಜಯಿಸಿದ ದೇವರು. ದೇವರ ಮೇಲೆ ಆತುಕೊಳ್ಳದೆ ಮಾನವ ದೃಷ್ಟಿಯಿಂದ, ಬ್ರದರ್ ಕ್ಲಿಯರ್ ಇದೆಯಲ್ಲ, ಅವರು ಮಾನವ ದೃಷ್ಟಿಯಿಂದ, ಬ್ರದರ್ ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಾ? ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಅವರು ಮಾನವ ದೃಷ್ಟಿಯಿಂದ, ಮನುಷ್ಯನ ಬಲದಿಂದ ಜಯಿಸಬೇಕಂತ ಹೇಳಿ ಅವರು ಆಲೋಚನೆ ಮಾಡಿದ್ದರಿಂದ ಅವರು ಸೋತು ಹೋದರು, ಓಡಿ ಹೋದರು. ಅದರ ದಾವೀದನು ಮಾತ್ರ, ಯವನಸ್ಥನಾದ ದಾವೀದನು ದೇವರ ಬಲ ಇಲ್ಲ ದೇವರ ಮೇಲೆ ನಂಬಿಕೆಯಿಂದ ಅದಕ್ಕಾಗಿ ಪ್ರಿಯರೇ, ನಾವು ಯಾವಾಗಲೂ ಕೂಡ ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ, ಮಾನವ ಬಲವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ನನಗೆ ಶಕ್ತಿ ಇದೆ, ನನಗೆ ಸಾಮರ್ಥ್ಯವಿದೆ, ನನಗೆ ಹಣವಿದೆ, ಆಸ್ತಿ ಇದೆ, ಏನು ಬೇಕಾದ್ರೂ ನಾನು ಜಯಿಸ್ತೀನಿ ಅನ್ನುವಂಥದ್ದು ಅದು ಒಳ್ಳೆ ಮಾತಲ್ಲ, ಒಳ್ಳೆ ಆಲೋಚನೆ, ಅದು ಮೂರ್ಖ ಆಲೋಚನೆ. ಅದಕ್ಕಾಗಿ ಇಲ್ಲಿ ಮಾನವ ಬಲವನ್ನು ಆಧಾರ ಮಾಡಿಕೊಂಡಂತವ್ರು ಭಯಭೀತರಾಗಿ ಅವರು ಓಡಿ ಹೋಗ್ತಾರೆ. ಅವರ ಮನಸ್ಸು, ಅವರ ಎದೆ ಎಲ್ಲವೂ ಒಡೆದು ಹೋಗ್ತಾರೆ. ಅದಕ್ಕಾಗಿ ಪ್ರಿಯ ಯವನಸ್ಥರು ಮತ್ತೆ ಹಿರಿಯರು, ವಿಶ್ವಾಸಗಳು ಎಲ್ಲರಿಗೂ ಅನ್ವಯವಾಗುವಂತ ಒಂದು ಮಾತಂತಂದ್ರೆ, ನಮ್ಮ ಜೀವನದಲ್ಲಿ ಎಲ್ಲಾ ದಿವಸಗಳು ಒಂದೇ ರೀತಿ ಇರುವುದಿಲ್ಲ, ಎಲ್ಲವೂ ನಾವು ನೆನೆಸಿದ ಹಾಗೆ ನಡೆಯುವುದಿಲ್ಲ. ನಮ್ಮ ಶಕ್ತಿಗೆ ಮೀರಿದಂತ ಸಮಸ್ಯೆಗಳು ನಮಗೆ ಎದುರು ಬಂದಾಗ, ನಾವು ಜಯಿಸಲಿಕ್ಕೆ ಆಗದಿರುವಂತ ಸಮಸ್ಯೆಗಳು ಎದುರು ಬಂದಾಗ, ಸರ್ವಶಕ್ತನಂತ ಜೀವ ಸ್ವರೂಪನಾಗಿರುವಂತ ದೇವರನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ಆತನ ಮೇಲೆ ನಂಬಿಕೆಯಿಂದ ಅವುಗಳನ್ನು ನಾವು ಜಯಿಸಬೇಕು. ಆಗ ಆ ರೀತಿಯಾಗಿ ಜಯಿಸುವಾಗ ದೇವರೇನ್ ಮಾಡ್ತಾನೆ ಅಂದ್ರೆ, ನಮ್ಗೆ ಜಯವನ್ನು ಕೊಡ್ತಾನೆ. ನಮ್ಮ ಶಕ್ತಿ, ನಮ್ಮ ಜ್ಞಾನದಿಂದ ನಾವು ಹೋರಾಡಿದ್ರೆ ನಾವು ಸೋತು ಹೋಗ್ತೇವೆ ಮತ್ತು ದೇವರಲ್ಲಿ ಸನ್ಮಾನವಾಗುವುದಿಲ್ಲ. ಅದಕ್ಕಾಗಿ ಪ್ರಿಯ ಯವನಸ್ಥರೆಲ್ಲ, ಪ್ರಿಯ ಸಹೋದರ ಸಹೋದರಿಯರೇ, ದಾವೀದನನ್ನು ದೇವರ ಸೈನ್ಯದೊಳಗೆ ಸೇರಿಸಲಿಕ್ಕೆ ಎಲ್ಲರೂ ಏನಾಗಿದ್ದಾರೆ, ವಿಫಲರಾದ್ರು. ಯಾರು ಕೂಡ ಸಮಸ್ಯೆಯನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ ರಾಜನ ಒಂದು ಕ್ವಾಲಿಟಿ ಏನು, ಅರಸನ ಒಂದು ಬಾಧ್ಯತೆ ಏನಂತಂದ್ರೆ, ಈಗ ದಾವೀದನ ತೋರಿಸ್ತಾನೆ, ನಾನಿದ್ದೇನೆ, ಆ ಗೊಲ್ಯಾತನ ಸಾಯಿಸ್ಲಿಕ್ಕೆ ನನಗೆ ಶಕ್ತಿ ಇದೆ, ಇಲ್ಲ ನಾನು ದೇವರು ಅಲ್ಲಿ ಹೇಳ್ತಾನೆ, ತನ್ನ ಶಕ್ತಿ ಅನ್ನೋದಕ್ಕಿಂತ ದೇವರ ಮೇಲೆ ನಂಬಿಕೆ ಮಾತಾಡ್ತಾನೆ. 45ನೇ ವಚನದಿಂದ ನಾವು ಓದುವಾಗ ದಾವೀದನ ನಂಬಿಕೆ ಮಾತ್ರ ಓದ್ತೀವಿ. 45ರಿಂದ 47ನೇ ವಚನದಲ್ಲಿ ನಂಬಿಕೆ ಮಾತು. ಅದಕ್ಕಾಗಿ ಇಂಥ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು. ದಾವೀದನ ಸಮಸ್ಯೆ ಹೇಗೆ ನೋಡಿದ್ದಂದ್ರೆ, ದೇವರ ಮೇಲೆ ನಂಬಿಕೆಯಿಂದ ನೋಡಿದ್ದಾನೆ. ಆಮೇಲೆ ಇನ್ನೊಂದು 26ನೇ ವಚನ ಓದೋಣ ನೋಡಿ. 26ನೇ ವಚನ, 17ನೇ ಅಧ್ಯಾಯ. ದಾವೀದನು ಆ ಸಮಸ್ಯೆಯನ್ನು ಹೇಗೆ ತೆಗೆದುಕೊಂಡಿಲ್ಲ, ಯಾವ ರೀತಿಯಾಗಿ ಅದನ್ನು ಸ್ಪಂದಿಸಿದ್ದಾನೆ ಅಂತ ಹೇಳಿ ನಾವು ನೋಡ್ಬೇಕಾದ್ರೆ 26ನೇ ವಚನ, ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು, ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದು ಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯರನ್ನು ಕೇಳಲು. ನೋಡಿ, ಇಲ್ಲಿ ಈ ಚಿಕ್ಕ ಹುಡುಗ, ಇವನ ಧೈರ್ಯ ನೋಡಿ, ದಾವೀದನು ಆಡಿದಂತ ಮಾತುಗಳು ನೋಡಿ. ದೇವರ ಸೈನ್ಯವನ್ನು ಹೀಯಾಳಿಸ್ತಿರುವಂತ ಈ ಸುನ್ನತಿಲ್ಲ ಫಿಲಿಷ್ಟಿ ಎಷ್ಟರವನು, ಒಂದೇ ವೇಳೆ ಅವನನ್ನು ಜಯಿಸಿದರೆ, ಇಸ್ರಾಯೇಲ್ ಮಂತ್ರ ನಿಂದೆಯನ್ನು ತೊಲಗಿಸಿ ಅವನನ್ನು ಜಯಿಸಿದ್ರೆ
ಅವನಿಗೆ ಏನು ಸಿಗ್ತದೆ ಅಂತೇಳಿ ದಾವಿದನು ಕೇಳ್ತಾ ಇದ್ದಾನೆ. ಅರ್ಥ ಇದೆ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದಾವಿದನು ಈ ಕಷ್ಟವಾದಂತ ಸಮಸ್ಯೆ ಹೇಗೆ ನೋಡ್ತಾ ಇದ್ದಾನೆ, ಯಾವ ರೀತಿ ಸ್ಪಂದಿಸ್ತಾನಂದ್ರೆ, ಇದನ್ನು ಜಯಿಸಿದರೆ ಇದರಿಂದ ನನಗೇನು ಸಿಗ್ತದೆ, ಈ ಸಮಸ್ಯೆ ನಾನು ಜಯಿಸುವಾಗ ನನಗೇನು ಪ್ರತಿಫಲ ಸಿಗ್ತದೆ ಅಂತೇಳಿ ಪ್ರತಿಫಲವನ್ನು ನೋಡ್ತಾನೆ ದಾವಿದನು. ಅವನು ನೋಡಿ ಎದುರುಕೊಂಡಿಲ್ಲ. ಅವನೆಷ್ಟವನು ಸುನ್ನತಿಲ್ಲ ಫಿಲಿಸ್ಟಿಯನ್, ಅವನೆಷ್ಟವನು ಅಂತೇಳಿ ಅವನ ಗಾತ್ರ ನೋಡ್ಲಿಲ್ಲ, ಅವನ ಎತ್ತರ ನೋಡ್ಲಿಲ್ಲ, ಅವನ ಬಲ ಏನ್ ನೋಡ್ಲಿಲ್ಲ. ಇವನೆಷ್ಟವನು, ಇವನನ್ನು ಜಯಿಸಿದ್ರೆ ನನಗೇನು ಸಿಗ್ತದೆ, ಆ ಸಮಸ್ಯೆದಿಂದ ಸಿಗುವಂತ ಪ್ರತಿಫಲವನ್ನು ದಾವೀದನು ನೋಡ್ತಾ ಇದ್ದಾನೆ. ಆದ್ರೆ ಇಸ್ರಾಯೇಲ್ಯರು, ಅರಸನು ಏನಾಗ್ತಾರೆ, ಎಲ್ಲರೂ ಓಡಿ ಹೋದ್ರು. ಅವ್ರ ಎದೆ ಒಡೆದು ಹೋಗಿತ್ತು, ಅವನ ಮುಂದೆ ನಿಲ್ಲಿಕ್ ಆಗಲಿಲ್ಲ. ಆದ್ರೆ ಈ ಚಿಕ್ಕ ಹುಡುಗ, ಈ ಯವನಸ್ಥನ ಅಂತ ಈ ದಾವೀದನು ಆ ಸಮಸ್ಯೆನ ಹೇಗ್ ನೋಡಿದ್ದಾನೆ, ಇದರಿಂದ ನನಗೇನು ಸಿಗ್ತದೆ, ಇದನ್ನ ನಾನು ಜಯಿಸ್ತೇನೆ, ಇದು ನನಗೆ ಸರಳ, ಇದು ತುಂಬಾ ಈಸಿ, ಇದರಿಗಿಂತ ದೊಡ್ಡ ದೊಡ್ಡದವನ್ನ ನಾನು ಕಾಡಲ್ಲಿ ಜಯಿಸ್ಕೊಂಡು ಬಂದಿದ್ದೇನೆ, ಇದಿಷ್ಟು ಇವನೆಷ್ಟವನು, ಆದರೆ ಏನು ಸಿಗ್ತದೆ, ಸಮಸ್ಯೆದಿಂದ ನನಗೆ ಸಿಗುವಂತ ಪ್ರತಿಫಲವೇನಂತೇಳಿ ಆತನು ಆಲೋಚನೆ ಮಾಡಿರುವಂತ. ಪ್ರಿಯರು, ಯಾವಾಗ್ಲೂ ಕೂಡ ಒಂದು ಸಮಸ್ಯೆ ನಮಗೆ ಬರ್ತಾ ಇದೆ ಅಂದ್ರೆ ಅದರ ಹಿಂದೆ ಶ್ರೇಷ್ಠವಾದಂತ ಪ್ರತಿಫಲ ಇದ್ದೇ ಇರ್ತದೆ. ಇದನ್ನ ಮರಿಬಾರ್ದು. ಅಯ್ಯೋ ನನಗೆ ಯಾಕೆ ಕಷ್ಟ ಬಂತು, ಅಯ್ಯೋ ನನಗೆ ಯಾಕೆ ಸಮಸ್ಯೆ ಬಂತು, ಅಯ್ಯೋ ಇದನ್ನ ಸಹಿಸ್ಕೊಲಿಕ್ಕೆ ಆಗ್ತಾ ಇಲ್ಲ, ನಾನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನೇಕ ಜನರು ಅಪನಂಬಿಕೆಯ ಮಾತುಗಳನ್ನು ಆಡುವಂತ ಲೋಕದಲ್ಲಿ ಗಮನಿಸ್ತೇವೆ. ಆದ್ರೆ ವಿಶ್ವಾಸ ಅಂತ ದಾವೀದನು ಬಂದಂತ ಸಮಸ್ಯೆಯನ್ನು ಅವನು ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ, ಯಾವ ರೀತಿ ಸ್ಪಂದಿಸಿದೆ ಅಂದ್ರೆ ಅದರಿಂದ ಸಿಗುವಂತ ಪ್ರತಿಫಲವೇನು, ಪ್ರತಿಫಲವನ್ನು ನೋಡ್ತಾನೆ. ಪರಿಶುದ್ಧ ಗ್ರಂಥದಲ್ಲಿ ಕೂಡ ಸಮಸ್ಯೆಗಳನ್ನು, ಶ್ರಮೆಗಳನ್ನು ಸಹಿಸಿದಂತವರಿಗೆ ಶ್ರೇಷ್ಠವಾದಂತ ಬಹುಮಾನವು ಇದ್ದೇ ಇದೆ. ದಾವೀದನು ಆ ಸಮಸ್ಯೆಯನ್ನು ಜಯಿಸಿದ್ರಿಂದ ಅವನು ಸಿಕ್ಕಿದ್ದಂತ ಬಹುಮಾನವೇನು, ಅಂತಃಪುರಕ್ಕೆ ಅರಮನೆಗೆ ಹೋಗ್ತಾನೆ. ಅರಮನೆಯಲ್ಲಿ ಅರಣ್ಯದಲ್ಲಿದ್ದಂತ ದಾವೀದನು ಆ ಸಮಸ್ಯೆಯನ್ನು ಜಯಿಸಿದ್ದರಿಂದ ಎಲ್ಲಿ ಹೋಗ್ತಾನೆ, ಅರಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ತಾನೆ. ಅದಕ್ಕಾಗಿ ಪ್ರಿಯ ಯವನಸ್ಥರೇ, ನಮಗೆ ಬರುವಂತ ಸಮಸ್ಯೆಗಳು, ನಮಗೆ ಬರುವಂತ ಶೋಧನೆ, ನಮಗೆ ಬರುವಂತ ಕಷ್ಟ, ನಮಗೆ ಎದುರಾಗುವಂತ ಶತ್ರುಗಳು, ಇವುಗಳನ್ನು ನಾವು ಒಂದು ಪ್ರತಿಫಲವಾಗಿ ನೋಡಬೇಕು. ಅದರಿಂದ ನಮಗೆ ಪ್ರತಿಫಲ ಸಿಗ್ತದೆ, ಅದರಿಂದ ನಮಗೆ ಬಹುಮಾನ ಸಿಗ್ತದೆ ಅಂತ ಹೇಳಿ ನಾವು ನೋಡುವಾಗ, ನಂಬಿಕೆಯಿಂದ ನೋಡುವಾಗ ಶ್ರೇಷ್ಠವಾದಂತ ಪ್ರತಿಫಲವು ನಮಗೆ ಸಿಕ್ಕೇ. ಅದಕ್ಕಾಗಿ ನಮಗೆ ಎದುರಾಗುವಂತ, ಇಲ್ಲ ನಮಗೆ ಉಂಟಾಗುವಂತ ಕಠಿಣವಾದಂತ ಸಮಸ್ಯೆಗಳು ನಮಗೆ ಒಳ್ಳೆ ಪ್ರತಿಫಲವನ್ನು ತಂದು ಕೊಡ್ತವೆ ಅಂತ ಹೇಳಿ ಈ ಭೂಲೋಕದಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಅದನ್ನು ವಾಕ್ಯದಲ್ಲಿ ಅನೇಕ ಆಧಾರ ವಚನಗಳಿದ್ದಾವೆ, ಆದ್ರೆ ಒಂದು 3 ವಚನಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ಸಿಗ್ತದಂತಂದ್ರೆ, ನಾವು ಸಮಸ್ಯೆಯಲ್ಲಿ ಪ್ರತಿಫಲ ನಮಗೆ ಯಾವಾಗ ಸಿಗ್ತದಂದ್ರೆ, ಮಾನವ ಶಕ್ತಿ, ಮಾನವ ಬಲ, ಮಾನವ ಗಾತ್ರವನ್ನ ಆಧಾರ ಮಾಡ್ಕೊಂಡು ನಾವು ಹೋದ್ರೆ ಏನು ಸಿಗುವುದಿಲ್ಲ, ನಾವೇ ಸೋತು ಹೋಗ್ತೇವೆ. ಆದ್ರೆ ಬಂದ ಸಮಸ್ಯೆಗೆ ನಮಗೆ ಪ್ರತಿಫಲ ಸಿಗಬೇಕಾದ್ರೆ ನಾವು ದೇವರ ಮೇಲೆ ಆತುಕೊಂಡು, ದೇವರ ಮೇಲೆ ನಂಬಿಕೆಯಿಂದ ನಾವು ಹೋರಾಡುವಾಗ, ದೇವರನ್ನು ಸನ್ಮಾನಿಸುತ್ತಾ, ದೇವರನ್ನು ಗೌರವಿಸುತ್ತಾ, ದೇವರ ಶಕ್ತಿಯನ್ನು ಆತುಕೊಂಡು ನಾವು ಹೋರಾಡುವಾಗ ಪ್ರತಿಫಲವು ಇದ್ದೇ ಇರ್ತದೆ. ಅದನ್ನು ಬಿಟ್ಟು ನನ್ನ ಸ್ವಂತ ಶಕ್ತಿ, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಅಂತಸ್ತು, ಇದರಿಂದ ಏನು ಬೇಕಾದ್ರೂ ಮಾಡಬಹುದು ಅಂದ್ರೆ ಸೋತು ಹೋಗ್ತೇವೆ. ಅದಕ್ಕೆ ಇಲ್ಲಿ ದಾವೀದನು ದೇವರ ಹೆಸರಿನಲ್ಲಿ ಹೋಗ್ತಾ ಇದ್ದಾನೆ, ದೇವರ ಮೇಲೆ ನಂಬಿಕೆಯಿಂದ ಹೋಗ್ತಾನೆ. ಇದನ್ನು ಮಾಡುವುದು ದೇವರೇ, ನಾನಲ್ಲ, ನನ್ನ ಮುಖಾಂತರ ದೇವರು ಮಾಡ್ತಾನೆ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯವಲ್ಲ ಅಂತೇಳಿ ದಾವೀದರು ಹೋಗುವುದರಿಂದ ದಾವೀದನಿಗೆ ಶ್ರೇಷ್ಠವಾದಂತ ಪ್ರತಿಫಲ ಸಿಗ್ತದೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಮಗೆ ದೈವ ಚಿತ್ತಾನುಸಾರವಾದಂತ ಸಮಸ್ಯೆಗಳು ಬಂದಾಗ ಅದು ನಮ್ಮ ಒಳ್ಳೆಯದಕ್ಕಾಗಿ, ನಮಗೇನು ಉನ್ನತವಾದದ್ದನ್ನು ಕೊಡುವುದಕ್ಕೋಸ್ಕರ, ಉನ್ನತವಾದ ಪ್ರತಿಫಲ, ಉನ್ನತವಾದ ಬಹುಮಾನ ಕೊಡುವುದಕ್ಕೋಸ್ಕರ ಅಂತ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ನಡೆಸ್ತಾರೆ. ಈಗ ದಾವೀದನು ನಡೆಸಿರುವಂತ ಒಂದು ವಿಧಾನ ನೋಡಿ, ಇಸ್ರಾಯೇಲರು ಅವರು ಜಯಿಸ್ಲಿಕ್ಕೆ ಆಗದಿರುವಂತಹ ಸಮಸ್ಯೆಯನ್ನು ಇಸ್ರಾಯೇಲ್ ಮುಂದೆ ಇಟ್ಟಿದ್ದಾನೆ, ಅದನ್ನು ಜಯಿಸಿದವನಿಗೆ ಸಿಗುವಂತ ಬಹುಮಾನದ ಬಗ್ಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ್ಲೂ ನೆನೆಸೋಣ, ಒಂದು ಕಷ್ಟ ಬರ್ತಾ ಇದೆ, ಒಂದು ಸಮಸ್ಯೆ ಬರ್ತಾ ಇದೆ ಅಂದ್ರೆ ಅದರ ಹಿಂದೆ ಒಂದು ಶ್ರೇಷ್ಠವಾದಂತ ಪ್ರತಿಫಲವಿದೆ, ಬಹುಮಾನವಿದೆ ಅಂತೇಳಿ ನಾವು ದೇವರ ವಾಕ್ಯ ಭಾಗದಿಂದ ಗಮನಿಸಿ ನೋಡಿ. ಒಂದು ವಚನ ಓದೋಣ. ದಾವೀದನ ಮಾತ್ರಕ್ಕಲ್ಲ, ನಮ್ಮ ಜೀವನದಲ್ಲಿ ಕೂಡ ಒಂದು ಮಾತು ಓದೋಣ ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಎಲ್ಲ ಕಂಠಸ್ಥವಾದಂತ ವಾಕ್ಯಗಳೇ, ಆದ್ರೆ ನಾವು ವಾಕ್ಯವನ್ನು ಓದೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ
ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ದಾವೀದನು ಮಾತ್ರವಲ್ಲ, ಇಸ್ರಾಯೇಲ್ ಮಾತ್ರವಲ್ಲ, ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತೇಳಿ ಅವನು ಹುಡುಕುತ್ತಾ ತಿರುಗಾಡ್ತಾನೆ. ನಮ್ಮ ಮುಂದೆ ಕೂಡ ಸಮಸ್ಯೆ ಇದೆ. ಬೆಳಿಗ್ಗೆ ಎದ್ದು ಕೂಡಲೇ ಅವನ ತಂತ್ರಗಳು, ಅವನ ಕುಯುಕ್ತಿ ಯಾವ ರೂಪದಲ್ಲಿ ಬರ್ತಾವ ಗೊತ್ತಿಲ್ಲ, ಅವನು ತಿರುಗಾಡ್ತಾ ಇದ್ದಾನೆ. ಆದರೆ ಅಲ್ಲಿ ಹೇಳ್ತಾನೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು, ಇದು ಇಂಪಾರ್ಟೆಂಟ್, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನನ್ನ ಶಕ್ತಿಯಿಂದ ಸಾಮರ್ಥ್ಯ ಎದುರಿಸಲಿಕ್ಕೆ ಆಗುವುದಿಲ್ಲ ಪ್ರಿಯರೇ, ಸೈತಾನ ಎದುರಿಸಲಿಕ್ಕೆ ಆಗುವುದಿಲ್ಲ. ದಾವೀದನು ಕೂಡ ಅದೇ ಮಾಡಿದ್ದು, ನಂಬಿಕೆಯಿಂದ ಅವನನ್ನು ಎದುರಿಸಿದ್ದಾನೆ, ನಂಬಿಕೆ ಹೋರಾಡ್ಲಿಕ್ಕೆ ಹೋಗಿದ್ದಾನೆ. ಹಾಗಾಗಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. 10ನೇ ವಚನ, ಕ್ರಿಸ್ತನಲ್ಲಿ ನಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನೋಡಿದ್ರೆ ಈ ವಚನ ನಾವು ಅರ್ಥ ಮಾಡ್ಕೊಳ್ಳೋದು, ಇಡೀ ದಾವೀದ ಜೀವನ ಇದರಲ್ಲಿ ಕಾಣಿಸ್ಕೊಳ್ಳುತ್ತದೆ. ಈ ಯುದ್ಧದ ಸನ್ನಿವೇಶ, ಈ 17ನೇ ಅಧ್ಯಾಯ ಏನು ನಮಗೆ ಎಚ್ಚರಿಕೆ ಸತ್ಯವನ್ನು ತಿಳಿಸೋದ್ರೆ ಇದೆ. ಇವತ್ತು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಕೂಡ ನಮ್ಮ ಸುತ್ತಲೂ ತಿರುಗಾಡ್ತಾ ಇದ್ದಾನೆ. ಆದ್ರೆ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದವನನ್ನು ಎದುರಿಸಬೇಕು. ಯಾಕಂದ್ರೆ ಅಂತವನನ್ನು ಎದುರಿಸಿದಂತವ್ರು ಎಷ್ಟೋ ಜನರಿದ್ದಾರೆ, ನಮ್ಮ ಸಹೋದರರು, ವಿಶ್ವಾಸಿಗಳು, ಹಿರಿಯರು, ದೊಡ್ಡವರು ಎದುರಿಸಿದ್ದಾರೆ. ಏನು 10ನೇ ವಚನ ನೋಡಿ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸಿ. ಇದು ದೇವರ ಯೋಜನೆ. ಒಂದು ಸಮಸ್ಯೆ ನಮಗೆ ಬರ್ತಾ ಇದೆ, ಒಂದು ಕಷ್ಟವು ನಮಗೆ ಬಂದಿದೆ, ನಮ್ಮ ಶಕ್ತಿಯನ್ನು ಮೀರಿರುವಂತ ಸಮಸ್ಯೆ ನಮಗೆ ಎದುರಾದಾಗ ಅದರ ಹಿಂದೆ ಏನಿದೆ, ಒಂದು ಯೋಗ್ಯವಾದಂತ ಸ್ಥಿತಿ, ಒಂದು ನಿತ್ಯವಾದಂತ ಬಹುಮಾನ, ಒಂದು ಪ್ರತಿಫಲವಿದೆ ಅಂತೇಳಿ ನಾವು ಭಾವಿಸಿಕೊಂಡು ನಂಬಿಕೆಯಿಂದ ಜೀವಿಸಬೇಕು. ನಂಬಿಕೆಯಿಂದ ಸಮಸ್ಯೆಯನ್ನು ಎದುರಿಸಿ. ದಾವೀದನು ಅದೇ ಮಾಡಿದ್ದು. ಈ ವಚನದಲ್ಲ ನಾವು ಓದ್ಬೇಕಾದ್ರೆ ದಾವೀದನ ಜೀವನವೇ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಳ್ತಾ ಇದೆ. ಆತ ನಂಬಿಕೆಯಿಂದ ಅವನು ಜಯಿಸಿದ್ದಾನೆ. ಮತ್ತು ಅಲ್ಲೇ ನೋಡಿ, ಇನ್ನೊಂದು ಅದೇ 4ನೇ ಅಧ್ಯಾಯ, ಇದೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ, ವಿಶ್ವಾಸಿಗಳ ಒಂದು ಪ್ರೋತ್ಸಾಹಕ್ಕಾಗಿ ದೇವರ ಆತ್ಮ ಇರುವಂತ ಮಾತು. ಪ್ರಿಯರೇ, 12ನೇ ವಚನ, 4:12, ಪ್ರಿಯರೇ, ನೀವು ಪರಿಶೋಧನಕ್ಕಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡ್ರಿ, ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದರೂ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಈಗ ಬರುವಂತ ಶ್ರಮೆ, ಈಗ ಆಗ್ತಾ ಇರುವಂತ ಪರಿಶೋಧನೆ ನೋಡಿ ಆಶ್ಚರ್ಯ ಪಡಬೇಡ್ರಿ. ನೀವು ಕ್ರೈಸ್ತರಿಗೆ ಬರುವುದು, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಆದ್ರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನಂತೆ. ನಿಜವಾದಂತ ಕ್ರೈಸ್ತರಿಗೆ ಸಂಕಟವಿದೆ, ಶ್ರಮೆ ಇದೆ, ಶೋಧನೆ ಇದೆ. ಎಲ್ಲಾ ದಿನಗಳು ನಾವು ನೆನೆಸಿದ ಹಾಗಿರುವುದಿಲ್ಲ, ನಾಳೆ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಒಂದು ವೇಳೆ ಅಂತ ಪರಿಸ್ಥಿತಿ ನಾವು ಹಾದು ಹೋಗ್ತಾ ಇದ್ದಾಗ ಆಶ್ಚರ್ಯ ಪಡಬೇಡರಿ, ಯೋಚಿಸಬೇಡರಿ. ಆದ್ರೆ ನೀವು ಕ್ರಿಸ್ತನ ಬಾಧಗಳಲ್ಲಿ ಪಾಲುಗಾರರಾಗಿದ್ದರು ಅಷ್ಟರ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ನೀವು ಕ್ರಿಸ್ತನ ಬಾಧಗಳ ಪಾಲುಗಾರ, ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆದ್ರೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು, ಇದು ನಿತ್ಯವಾದ ಬಹುಮಾನ ನಮಗಾಗಿ ಸಿದ್ಧವಾಗಿದೆ. ಅದೇ 1ನೇ ಅಧ್ಯಾಯ ನೋಡಿ, ಅದೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಆ ಪದವಿ ಅಂದ್ರೆ ನಮಗೆ ಮುಂದೆ ಸಿಗುವಂತ ಬಹುಮಾನ. ಈಗ ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದು, ದುಃಖ ಇದೆ, ನೋವಿದೆ, ಆದರೆ ಆ ಪದವಿಯನ್ನು ಆಲೋಚಿಸಿ, ಯಾವುದು ದೇವರು ನಮಗಾಗಿಟ್ಟಿರುವಂತಹ ಬಹುಮಾನ, ದೇವರು ನಮಗಾಗಿ ಕೊಡುವಂತಹ ಶ್ರೇಷ್ಠವಾದಂತಹ ಪ್ರತಿಫಲವನ್ನು ನಾವು ಅದನ್ನು ದೃಷ್ಟಿಸಿ ನೋಡಿ, ಆ ಮಾತು ಹೇಳ್ತಾನಲ್ಲ, ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದರೆ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುತ್ತದೆ. ನೋಡಿದ್ರೆ ಈಗ ದಾವೀದನ ಜೀವನದಲ್ಲಿ ಈ ಎಲ್ಲ ವಾಕ್ಯವು ನೆರವೇರಿದ ಪ್ರಿಯರೇ, ಅವನು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ. ಯಾಕೆ? ಬಂದಂತಹ ಸಮಸ್ಯೆಗಳನ್ನು ದೈವ ಬಲದಿಂದ, ದೇವರ ಮೇಲೆ ನಂಬಿಕೆಯಿಂದ
ಅವನು ಜಯಿಸಿದ. ಇವತ್ತು ನಾವು ಕೂಡ ಅಷ್ಟೇ, ನಮ್ಮ ನಂಬಿಕೆಗೆ ಬರುವಂತ ಪರಿಶೋಧನೆ, ನಾವು ಎದುರಿಸ್ತಿರುವಂತ ಸಮಸ್ಯೆಗಳು, ನಮ್ಮ ಶಕ್ತಿಗೆ ಮೀರಿರುವಂತ ಸಮಸ್ಯೆಗಳು ನಮಗೆ ಬರುವಾಗ ನಾವು ನಂಬಿಗಸ್ತರಾಗಿ ನಾವು ಜೀವಿಸುವ, ನಮ್ಮ ನಂಬಿಕೆ ಒಂದು ಬಲ ಹೊಂದುತ್ತದೆ. ಕರ್ತನಾದಂತ ಯೇಸು ಕ್ರಿಸ್ತನ್ ಬರುವಾಗ ಅಲ್ಲಿ ನಾವು ಮಾನ ಪ್ರಭಾವ ನಾವು ಅನುಭವಿಸಲಿಕ್ಕೆ ನಿಮಗೆ ಕೀರ್ತಿ ಮಾನ ಪ್ರಭಾವಗಳು ಉಂಟು ಮಾಡ. ಅದಕ್ಕಾಗಿ ಪ್ರಿಯರೇ, ಸಮಸ್ಯೆಗಳು ಸಂಭವಿಸುವಾಗ ನಮ್ಮ ಶಕ್ತಿ ನಮ್ಮ ಬಲ ಇದರ ಮೇಲೆ ನಾವು ಆತುಕೊಳ್ಳದೆ ದೇವರ ಶಕ್ತಿ ದೇವರ ಬಲದ ಮೇಲೆ ನಾವು ಆತುಕೊಳ್ಳಬೇಕು. ದಾವೀದನು ಮಾಡಿದ್ದ ಅದೇ. ಇನ್ನರ್ನಲ್ಲಿ ಅದು ದೇವರ ಯೋಜನೆ ಆಗಿದ್ರೂ ಕೂಡ ವೈಯಕ್ತಿಕವಾಗಿ ದಾವೀದನ ಜೀವನ ಏನಾಗಿದ್ದಂದ್ರೆ ದೇವರ ಮೇಲೆ ನಂಬಿಕೆಯಿಂದ ಹೊರಟು ದೈವಿಕವಾದ ಬಲವನ್ನ ಆಶ್ರಯಿಸಿ ಹೋಗ್ತಾನೆ. ಮಾಡುವಂಥದ್ದು ದೇವರಂತೇಳಿ ಅವನು ಯುದ್ಧಕ್ಕೆ ಹೋಗುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಮತ್ತೊಂದು ಮಾತು ಓದೋಣ. ರೋಮಪತ್ರಿಕೆ 8ನೇ ಅಧ್ಯಾಯ 17ನೇ ವಚನ. 8ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತಿದೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತರೊಂದಿಗೆ ಬಾಧ್ಯರು. ಹೇಗಂದ್ರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನೀವು ಪಾಲುಗಾರರಾಗುವುದಾದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. 18ನೇ ವಚನ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎನಿಸುತ್ತದೆ. ನಮಗೆ ಮುಂದೆ ಇರುವಂತಹ ಪ್ರತ್ಯಕ್ಷತೆ, ಆ ಮಹಿಮೆ, ಆ ಪ್ರತಿಫಲವನ್ನು ನೋಡಿ ಈಗ ಸಂಭವಿಸುವಂತ ಇವುಗಳನ್ನು ನಾವೇನು ಮಾಡ್ಬೇಕು? ಅಲ್ಪ, ಇದೇನು ಚಿಕ್ಕದು. ದಾವೀದ ಅವನೆಷ್ಟರವನು? ಇಸ್ರಾಯೇಲ್ ಎಲ್ಲರೂ ಓಡಿ ಹೋಗ್ತಿದ್ರು. ದಾವೀದನು ಅವನೆಷ್ಟರವನು? ಸುಣ್ಣ ತಿಲ್ಲದ ಪಿಲ್ಲ ಅವನೆಷ್ಟವನು ಅಂತೇಳಿ ಅದು ಅಲ್ಪವಾಗಿ ಭಾವಿಸಿದ್ದ. ಅದಕ್ಕೆ ಶ್ರೇಷ್ಠವಂತ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದ. ಅದಕ್ಕಾಗಿ ನಾವು ಕೂಡ ಈ ಶ್ರಮೆಗಳ ಮಧ್ಯದಲ್ಲಿ ಯವನಸ್ಥರಾಗಿ ಅನೇಕ ಸಮಸ್ಯೆಗಳು, ಶೋಧನೆಗಳು, ಕಷ್ಟ ಬರುವಾಗ ದೇವರ ಮೇಲೆ ಆತುಕೊಂಡು ದೇವರ ಮೇಲೆ ನಂಬಿಕೆಯಿಂದ ನಾವು ಅವುಗಳನ್ನು ಹೋರಾಡಬೇಕು. ಅದೇ ಹೋರಾಡುವಾಗ ಶ್ರೇಷ್ಠವಾದ ಪ್ರತಿಫಲ ಸಿಗ್ತದೆ. ಇಲ್ಲಿ ದಾವೀದನು ತನಗೆ ಬಂದಂತ ಸಮಸ್ಯೆ ಒಂದು ಬಹುಮಾನವಾಗಿ ನೋಡಿದನು. ಮತ್ತು ದಾವೀದನು ಗೊಲ್ಯಾತನ ಸಾಯಿಸಿದಾಗ ಜನರಲ್ಲಿ ಏನು ಉಂಟು ಮಾಡಿದ್ದಾನೆ? ಅವರಿಗೆ ಧೈರ್ಯ ಮತ್ತು ನಂಬಿಕೆ ಮತ್ತು ರಾಜನಿಗೆ ಇರಬೇಕಂತ ಒಂದು ಕ್ವಾಲಿಫಿಕೇಶನ್, ಒಂದು ಅರ್ಹತೆ ಅಲ್ಲಿ ತೋರಿಸ್ತಾನವ. ಶತ್ರುದಿಂದ ಜನರನ್ನು ರಕ್ಷಿಸ್ತಾನೆ ಮತ್ತು ಜನರಲ್ಲಿ ನಂಬಿಕೆ ಹುಟ್ಟಿಸ್ತಾನೆ. ಇವನು ಅರಸನಾಗ್ಲಿಕ್ಕೆ ಯೋಗ್ಯನಂತೇಳಿ ಒಂದು ಪ್ರೂಫ್, ಒಂದು ರುಜುವು ಮಾಡ್ತಾನೆ. ಮತ್ತು ದಾವೀದನಿಗೂ ಪ್ರತಿಫಲ, ಮೊದಲು ದೇವರ ಯೋಜನೆ ನೆರವೇರ್ತದೆ, ದಾವೀದನಿಗೂ ಪ್ರತಿಫಲ ಮತ್ತು ಅಲ್ಲಿದ್ದಂತ ಜನರಿಗೆ ಕೂಡ ಒಂದು ಧೈರ್ಯ. ಇಂಥವನ್ನ ನಮ್ಮ ಅರಸನಾಗಿದ್ದಾರೆ ಎಷ್ಟೇ ದೊಡ್ಡ ಶತ್ರು ಬಂದ್ರು ನಾವು ಜಯಿಸ್ಲಿಕ್ಕೆ ಸಾಧ್ಯ. ಜನರಿಗೆ ನಂಬಿಕೆ ಮತ್ತು ಸಮಾಧಾನ, ಧೈರ್ಯವನ್ನು ಹುಟ್ಟಿಸುವಂಥದ್ದು ವಾಕ್ಯದಲ್ಲಿ ಗಮನ. ನಾನು ಇಲ್ಲಿ ಮುಗಿಸ್ತೇನೆ ಪ್ರಿಯರೇ, ಅದ್ರ ಮುಂದಿನ ವಿಷಯ ನಾವು ಮುಂದೆ ತಿಳಿಸ್ತೀನಿ. ನಾವು ಗಮನಿಸಿರುವಂಥದ್ದು, ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ನಾವು ದೇವರ ದೈವಿಕವಾದಂತ ಬಲವನ್ನು, ನಂಬಿಕೆಯನ್ನು ಆಶ್ರಯಿಸಿಕೊಂಡು ನಾವು ಜೀವಿಸಬೇಕು. ಆ ರೀತಿ ಜೀವಿಸುವಾಗ ಏನಾಗ್ತದೆ ಅಂದ್ರೆ ದಾವೀದನ ಹಾಗೆ ಉನ್ನತವಾದ ಸ್ಥಾನಕ್ಕೆ ನಾವು ಹೋಗ್ಲಿಕ್ಕೆ ಹೋಗ್ತೇವೆ. ಅದೇ ಒಂದು ವಿಷಯ, ಈ ಚಿಕ್ಕ ದಾವೀದನು ರಣಶೂರನ ಅಂತ ಗೊಲ್ಯಾತನನ್ನು ಹೇಗೆ ಸಾಯಿಸಿದನು ಅನ್ನುವಂಥದ್ದು ಒಂದು 3 ವಿಷಯಗಳನ್ನು ಮುಂದಿನ ವಾರದಲ್ಲಿ ನಾನು ತಿಳಿಸ್ತೇನೆ. ಈ ಚಿಕ್ಕ ದಾವೀದಂತ ಚಿಕ್ಕ ಬಾಲಕನ ದಾವೀದನು ಗొప్ప ರಣಶೂರನಂತ ಗೊಲ್ಯಾತನನ್ನು ಸಾಯಿಸಲಿಕ್ಕೆ ಅವನು ಉಪಯೋಗಿಸಿರುವಂತ 3 ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. 45ನೇ ವಚನದಲ್ಲಿ ಅವನು ಯಾವ ರೀತಿ ಬರ್ತಾನೆ? ಈಟಿ, ಕತ್ತಿ, ಬರ್ಜಿಯಿಂದ ಬರ್ತಾ ಇದ್ದಾನೆ. ಆದ್ರೆ ದಾವೀದ ಕೂಡ ಒಂದು 3 ಸಾಧನಗಳಿಂದ ಆ ಗೊಲ್ಯಾತನನ್ನು ಸಾಯಿಸ್ತಾನೆ. ಅದು ಏನಂತ ಹೇಳಿ ನಾವು ಮುಂದಿನ ವಾರದಲ್ಲಿ ನಾವು ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಈ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಜೀವನದಲ್ಲಿ ಎಲ್ಲಾ ದಿನಗಳು ಒಂದೇ ರೀತಿಯಾಗಿ ಇರುವುದಿಲ್ಲ, ಎಲ್ಲಾ ಸಮಸ್ಯೆಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ನಮ್ಮ ಶಕ್ತಿಗೆ ಮೀರಿದಂತ ಸಮಸ್ಯೆಗಳನ್ನು ಎದುರಾದಾಗ ಅದರ ಹಿಂದೆ ದೇವರ ಉದ್ದೇಶವೇನಿದೆ, ಯಾಕೆ ಈ ಸಮಸ್ಯೆ ಬರ್ತದೆ, ಇದರಿಂದ ದೇವರು ಏನು ಮಾಡ್ಲಿಕ್ಕೆ, ಏನು ಕೊಡ್ಲಿಕ್ಕೆ ಇಷ್ಟವುಳ್ಳವನಾಗಿದೆ ನಾವು ಬಯಸಿ ನಾವು ಆಲೋಚಿಸುತ್ತಾ ನಂಬಿಕೆಯಲ್ಲಿ ಸ್ಥಿರವಾಗಿ ನಾವು ಜೀವಿಸುತ್ತಾ ದೇವರು ಕೊಡುವಂತ ಪ್ರತಿಫಲವನ್ನು ನಾವು ಅನುಭವಿಸೋಣ. ಆ ರೀತಿಯಾಗಿ ಇರ್ಲಿಕ್ಕೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದೆ. ಎಲ್ಲರಿಗೆ ಧನ್ಯವಾದ.